ಇವತ್ತು ಈ ಮಹಿಳಾ ಜಾನಪದ ಲೋಕೋತ್ಸವ ಅಂತ ಹೆಸರು ಯಾಕಿಟ್ಟಿದ್ದೀವಿ ಅಂತಂದರೆ, ಈಗಾಗಲೇ ಹಿಂದೆ ಅದೇ ರೀತಿ ಒಂದು ನಡೆದಿತ್ತು 4-5 ವರ್ಷಗಳ ಹಿಂದೆ. ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಯುವತಿಯರು, ಯುವಜನರು ಈ ಜಾನಪದವನ್ನು ಕೈಗೆತ್ತಿಕೊಂಡು ಅನೇಕ ಬಗೆಯ ಕಲೆಗಳನ್ನು ಕಲಿತಾ ಇದ್ದಾರೆ. ನೀವು ಯಾವುದೇ ಕಾಲೇಜಿಗೆ ಹೋಗಿ ಅಲ್ಲೊಂದು ಜಾನಪದ ತಂಡ ಇರ್ತದೆ, ಯಾವುದೇ ಊರಿಗೆ ಹೋಗಿ ಆ ಸಂಘ ಸಂಸ್ಥೆಯಿಂದ ಒಂದು ಜಾನಪದ ತಂಡ ಇರ್ತದೆ. ಈ ಕಾಲೇಜು ಮತ್ತು ಸಂಘ ಸಂಸ್ಥೆಗಳ ಮೂಲಕ ನಮ್ಮ ಯುವತಿಯರು ಅನೇಕ ಜನಪದ ಕಲೆಗಳನ್ನು ಈಗ ಕಲಿತಿದ್ದಾರೆ. ಹಾಗೆ ನೋಡಿದ್ರೆ ಒಂದಾನೊಂದು ಕಾಲಕ್ಕೆ ನಮ್ಮ ಕರ್ನಾಟಕದಲ್ಲಿ ಜನಪದ ಕಲೆಗಳಲ್ಲಿ ಹೆಣ್ಣುಮಕ್ಕಳು ಭಾಗವಹಿಸ್ತಾ ಇರಲಿಲ್ಲ, ಗಂಡಸರದೇ ಪ್ರಾಧಾನ್ಯ ಇತ್ತು, ಬುಡಕಟ್ಟುಗಳನ್ನು ಹೊರತುಪಡಿಸಿ. ಆದರೆ ಇವತ್ತು ಹಾಗಲ್ಲ, ಗಂಡು ಮಕ್ಕಳಿಗೆ ಸರಿಸಮಾನವಾಗಿ ಹೆಣ್ಣು ಮಕ್ಕಳು ಅನೇಕ ಕಲೆಗಳನ್ನು ಕಲಿತಿರೋದನ್ನು ನೋಡಿದಾಗ ಸಂತೋಷ ಆಗ್ತದೆ. ಅಂಥ ಯುವತಿಯರಿಗೆ ಅವರ ಆ ಉತ್ಸಾಹಕ್ಕೆ ಮತ್ತು ಅವರು ಕಲಿಯುವ ಒಂದು ಈಗ ಏನು ಕಲಿತು ಎಲ್ಲ ಪ್ರದರ್ಶನ ಮಾಡ್ತಾ ಇದ್ದಾರೆ, ಅವರಿಗೆ ಒಂದು ಗೌರವವನ್ನು ಕೊಡಬೇಕು ಮತ್ತು ಅವರಿಗೆ ಇಂಥದ್ದೊಂದು ವೇದಿಕೆಯನ್ನು ಕಲ್ಪಿಸಿಕೊಡ್ಬೇಕು ಅನ್ನುವ ಮಹದಾಸೆಯನ್ನು ಇಟ್ಕೊಂಡು ಈ ಸಲ ಮಹಿಳಾ ಜಾನಪದ ಲೋಕೋತ್ಸವ ಅಂತ ಹೆಸರಿಟ್ಟಿದ್ದೀವಿ. ಹಾಗಂದರೆ ಪರಿಪೂರ್ಣವಾಗಿ ಮಹಿಳಾ ಕಲಾ ತಂಡಗಳಿವೆ ಅಂತ ಅಲ್ಲ, ಒಂದು 60% ಮಹಿಳಾ ತಂಡಗಳಾದರೆ ಒಂದು 40% ಪುರುಷ ತಂಡಗಳು ಬಂದಿವೆ. ಒಟ್ಟಾರೆಯಾಗಿ ಈ ಸಲ ಈ ಜಾನಪದ ಪ್ರತಿ ವರ್ಷ ನಡೀತಕ್ಕಂಥ ಒಂದು ವಿಶಿಷ್ಟವಾದಂಥ ಈ ನಮ್ಮ ಜಾನಪದ ಲೋಕೋತ್ಸವವನ್ನು ಈ ಸಲ ಮಹಿಳಾ ಜಾನಪದ ಲೋಕೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ನಮಗೆ ತುಂಬ ಹೆಮ್ಮೆಯ ಸಂಗತಿ ಅಂತಂದರೆ, ಈಗಾಗಲೇ ನಾಗೇಗೌಡರಿಂದ ಹಿಡಿದು ಜಿ ನಾರಾಯಣ ಅವರಿಂದ ಹಿಡಿದು ತಿಮ್ಮೇಗೌಡರಿಂದ ಹಿಡಿದು ರಾಮಚಂದ್ರೇಗೌಡರಿಂದ ಹಿಡಿದು ಇಲ್ಲಿಯವರೆಗೆ ಎಲ್ಲ ಅಧ್ಯಕ್ಷರುಗಳ ಸತತ ಶ್ರಮದ ಫಲವಾಗಿ ನಮಗೆ ಇವತ್ತು ಯುನೆಸ್ಕೋ ಮಾನ್ಯತೆ ದೊರೆತಿದೆ. ಇದು ಇಡೀ ಪ್ರಪಂಚದಲ್ಲಿ ದೊರೆತಿರ್ತಕ್ಕಂಥ ಕೆಲವೇ ಸಂಸ್ಥೆಗಳಲ್ಲಿ ನಮ್ಮದು ಒಂದು ಸಂಸ್ಥೆ ಅಂತ ಹೇಳ್ಕೊಳ್ಳುವ ಹೆಮ್ಮೆ ನಮ್ಮದಾಗಿದೆ. ಇಂತಹ ಒಂದು ವಿಶ್ವಮಾನ್ಯತೆಯನ್ನು ಪಡೆದಂಥ ಈ ಜಾನಪದ ಲೋಕವನ್ನು ಕಟ್ಟಿದ ಮತ್ತು ಅದಕ್ಕಾಗಿ ಅಹರ್ನಿಶಿ ದುಡಿದ ಎಚ್ ಎಲ್ ನಾಗೇಗೌಡರನ್ನ ನಾವೆಲ್ಲರೂ ಇವತ್ತು ಮನಸಾರೆ ನೆನೆಸ್ಕೋಬೇಕು ಮತ್ತು ಅವರನ್ನು ಆರಾಧಿಸಬೇಕು. ಅವರ ಈ ಕಟ್ಟಿದಂಥ ಈ ನೆಲದಲ್ಲಿ ಪ್ರತಿ ವರ್ಷ ಈ ರೀತಿಯ ಜಾನಪದ ಲೋಕೋತ್ಸವ ನಡೀತಾ ಇದೆ. ಈ ಲೋಕೋತ್ಸವವನ್ನು ಆಗು ಮಾಡಿಕೊಡ್ಲಿಕ್ಕೆ ಎಲ್ಲ ಅತಿಥಿಗಳು ಬಂದಿದ್ದಾರೆ. ನಾನು ಹೆಚ್ಚು ಮಾತನಾಡಲ್ಲ, ಯಾಕೆಂದ್ರೆ ಈಗ ದ್ರೌಪದಿ ಅತ್ಯಂತ ಶೋಷಣೆಗೆ ಒಳಗಾದಂಥ ಒಂದು ಪಾತ್ರ ಮಹಿಳೆ. ನಮ್ಮ ಭಾರತದಲ್ಲಿ ಶೋಷಣೆ, ಪಾಪ 5 ಜನ ಗಂಡಂದರು, ಆಮೇಲೆ ಎಲ್ಲ ನಿಮಗೆ ಗೊತ್ತಿದೆ. ಅದು ಎಲ್ಲಿವರೆಗೆ ಅವಮಾನ ಅಂತಂದರೆ, ಸಭಾಂಗಣದಲ್ಲಿ ಭೀಷ್ಮ ಕೃಪಾ ಮೊದಲಾದವರೆಲ್ಲ ಕುಳಿತುಕೊಂಡಿರುವ ಸಭೆಯಲ್ಲಿ ವಸ್ತ್ರಾಪರಣ ಮಾಡುವಂಥ ಪರಿಸ್ಥಿತಿ ಬಂದಾಗಲೂ ಅವಳ ಸಹಾಯಕ್ಕೆ ಯಾರೂ ಇಲ್ಲ. ಕೃಷ್ಣ ಒಬ್ಬ ಕೊನೆಗೆ ಬರ್ತಾನೆ, ಆದರೆ 5 ಜನ ಗಂಡಂದರು ಇಲ್ಲ, ಭೀಷ್ಮ ಇಲ್ಲ, ಕೃಪಾಚಾರ್ಯರಿಲ್ಲ, ದ್ರೋಣಾಚಾರ್ಯರಿಲ್ಲ, ಅವಳ ಅತ್ತ ಮಾವಂದರು ಯಾರೂ ಇಲ್ಲದಂಥ ಅತ್ಯಂತ ಹೀನಾಯವಾದಂಥ ಒಂದು ಪರಿಸ್ಥಿತಿ ಮಹಾಭಾರತದಲ್ಲಿ ಬರ್ತದೆ. ಆದರೆ ಜಾನಪದದಲ್ಲಿ ಏನಾಗ್ತದೆ ಗೊತ್ತಾ, ನೀವು ತಮಿಳುನಾಡಿಗೆ ಹೋಗಿ ತೆರುಕೊತ್ತು ನೋಡಬೇಕು. ಈ ಬೆಂಗಳೂರಿನಲ್ಲಿ ಕರಗ ಇದೆ, ಇಲ್ಲೆಲ್ಲ ಇದೆಯಲ್ಲ ಕರಗ, ಈ ಕರಗದ ಒಳಗಡೆ ಇರೋದು ಯಾರು? ದ್ರೌಪದಿ ಅವರು. ನೋಡಿ ಎಷ್ಟು ತಮಾಷೆ ಆಗಿದೆ ಅಂದರೆ, ತಮಾಷೆ ಅಲ್ಲ, ಬಹಳ ಕುತೂಹಲವಾಗಿದೆ ಅಂದರೆ, ಮಹಾಭಾರತದಲ್ಲಿರುವ ಒಂದು ಕ್ಯಾರೆಕ್ಟರ್, ಒಂದು ಪಾತ್ರ ಕರಗದ ಒಳಗಡೆ ಕುಳಿತು ಒಂದು ದೇವಿಯಾಗಿ ತಮಿಳುನಾಡಿನಲ್ಲಿ ದ್ರೌಪದಿ ಅಮ್ಮನ ದೇವತೆಗಳಿದ್ದಾವೆ, ದೊಡ್ಡ ದೇವಸ್ಥಾನಗಳಿದ್ದಾವೆ. ಅವಳು ರಕ್ಷಣೆ ಮಾಡ್ತಾಳೆ ಕಾಯಿಲೆ ಬಂದವರಿಗೆ. ನಮ್ಮ ಊರಮ್ಮಗಳು ಹೇಗೆ ಆ ಕೆಲಸಗಳನ್ನು ತಮಿಳುನಾಡಲ್ಲಿ ದ್ರೌಪದಿ ಮಾಡ್ತಾಳೆ. ನೀವು ತೆರುಕೊತ್ತು ನೋಡಬೇಕು. ಆ ತೆರುಕೊತ್ತು ಯಕ್ಷಗಾನದ ಹಾಗೆ ಜಾನಪದ. ಆ ತೆರುಕೊತ್ತಿನಲ್ಲಿ ದ್ರೌಪದಿ ವಸ್ತ್ರಾಪರಣ ಬರ್ತದೆ, ನಿಮಗೆ ಯೂಟ್ಯೂಬಲ್ಲಿ ಸಿಗುತ್ತೆ ನೋಡಿ. ದ್ರೌಪದಿ ವಸ್ತ್ರಾಪರಣ ಮಾಡುವಾಗ ಆ ದ್ರೌಪದಿ ಸ್ಟೇಜ್ ಮೇಲೆ ನಿಂತಿರ್ತಾಳೆ, ದುಶ್ಯಾಸನ ಅವಳ ಸೀರೆ ಎಳಿಬೇಕು ನಿಂತಿರ್ತಾಳೆ. ಆದರೆ ದುಶ್ಯಾಸನ ಆ ದಿವಸ ಬೆಳಗ್ಗೆ ದ್ರೌಪದಿ ಅಮ್ಮನ ದೇವಸ್ಥಾನಕ್ಕೆ ಹೋಗಿ, ನಂದು ಇವತ್ತು ತೆರುಕೊತ್ತಿದೆ ಅಮ್ಮ, ನನ್ನ ಆಟ ಒಳ್ಳೇದಾಗಬೇಕು, ನನಗೆ ರಕ್ಷಣೆ ಮಾಡು ಅಂತ ಒಂದು ಸ್ವಲ್ಪ ದುಡ್ಡು ಹಾಕಿ ಕೈ ತೆಗೆದು ಪ್ರಸಾದ ಎಲ್ಲ ಹಾಕ್ಕೊಂಡು ಸ್ಟೇಜಿಗೆ ಬಂದಿರ್ತಾನೆ. ನಾನು ಯಾವ ದೇವಿಗೆ ಕೆಳಗೆ ಕೈ ಮುಗಿದನೋ ಹೊರಗಡೆ ಆ ದೇವಿಯ ವಸ್ತ್ರಾಪರಣ ಮಾಡಬೇಕು ಸ್ಟೇಜ್ ಮೇಲೆ. ಹೆಂಗಪ್ಪ ಇದು ಹೆಂಗಿದು ಭಾಳ ಕಷ್ಟ ಇದು. ಅವನು ಏನು ಮಾಡ್ತಾನೆ ಅಂದರೆ, ಸ್ಟೇಜಲ್ಲಿ ಕೌರವ ಹೇಳ್ತಾನೆ, ಲೇ ಇವಳು ಸೀರೆ ಎಳೆದ್ಬಿಡು ಅಂತ. ಅವ ಹಿಂಗೆ ಹೋಗಿ ನೋಡ್ತಾನೆ, ದ್ರೌಪದಿ ದೇವಿ ಬೆಳಿಗ್ಗೆ ಕಾಲಿಗೆ ಬಿದ್ದು ಬಂದಿದ್ದೀನಿ ನಾನು, ಆಶೀರ್ವಾದ ಕೇಳಿ ಬಂದಿದ್ದೇನೆ. ಅವನು ಲವಕ್ ಅಂತ ದ್ರೌಪದಿಯ ಕಾಲಿಗೆ ಬಿದ್ದು ಬಿಡ್ತಾನೆ ಸ್ಟೇಜಲ್ಲಿ ಬಿದ್ದು, ಅಮ್ಮ ದ್ರೌಪದಿ, ನೀನು ನನ್ನ ತಾಯಿ, ನಿನ್ನ ಸೀರೆ ಎಳಿಬಾರದು, ನಿನ್ನ ಮೈ ಮುಟ್ಟಬಾರದು, ಹಾಗೆ ಮಾಡಿದರೆ ತಪ್ಪಾಗ್ತದೆ. ನಾನೇನಾದರೂ ತೆರುಕೊತ್ತು ಕಲಾವಿದನಾಗಿ ಹೀಗೆ ನಿನ್ನ ಮೈ ಮುಟ್ಟಿ ಮಾಡಿದರೆ ನನ್ನನ್ನು ದಯವಿಟ್ಟು ಕ್ಷಮಿಸು, ತಪ್ಪಾಗಿದ್ರೆ ಕ್ಷಮಿಸು ಅಂತ ಹೇಳಿ ಅವಳ ಕಾಲು ಮುಟ್ಟಿ ನಮಸ್ಕಾರ ಮಾಡಿ
ಎದ್ದು ಬಂದು ಆಮೇಲೆ ದ್ರೌಪದಿಯ ಸೀರೆ ಎಳಿತಾನೆ. ಈ ವ್ಯಾಸ ಏನಾದರೂ ಬೆವರು ನಮ್ಮ ಬಸವಲಿಂಗಯ್ಯನವರಾಗೆ ಪ್ಯಾಂಟ್ ಶರ್ಟ್ ಹಾಕಿ ಇಲ್ಲಿ ಕೂತು ಅದನ್ನು ನೋಡಿದರೆ ಸತ್ತೋಗ್ಬಿಡುವ ಸರ್. ಇದು ಅವ ಸೃಷ್ಟಿ ಮಾಡಿದ ದುಶ್ಯಾಸನ ಏನು, ಈ ತೆರುಕೊತ್ತಿನವರು ಮಾಡಿಕೊಂಡ ದುಶ್ಯಾಸನ ಏನು, ಮತ್ತು ಈ ಮಹಿಳೆಯ ಶಕ್ತಿ ಎಲ್ಲಿಂದ ಬಂತು ರಂಗಭೂಮಿ ಮೇಲೆ ನೋಡಿ. ಹಾಗಾಗಿ ನಾವು ನಮ್ಮ ಕಾವ್ಯಗಳನ್ನು ಹೊಸದಾಗಿ ಅಭ್ಯಾಸ ಮಾಡಬೇಕು, ನಮ್ಮ ಚರಿತ್ರೆಯನ್ನು ಹೊಸದಾಗಿ ಬರಿಬೇಕು. 50% ಹೆಚ್ಚಿರುವ ಮಹಿಳೆಯರು ಅವರು ದೇಶಕ್ಕೆ ಕೊಟ್ಟ ಸಂಸ್ಕೃತಿಯನ್ನು ನಾವು ಮರು ವಿಮರ್ಶೆ ಮಾಡಿ ಮತ್ತೆ ಕಟ್ಟಲೇಬೇಕು, ಬೇರೆ ದಾರಿ ಇಲ್ಲ ನಮಗೆ. ಇಲ್ಲದಿದ್ದರೆ ತಪ್ಪಾಗ್ತದೆ, ನಾವು ಚರಿತ್ರೆಗೆ ಅನ್ಯಾಯ ಮಾಡಿದಾಗ ಆಗ್ತದೆ. ಅವರು ಜಗತ್ತನ್ನು ಬೆಳೆಸಿದವರು, ಸೊ ಅವರನ್ನು ಕೇಂದ್ರದಲ್ಲಿ ಇಟ್ಟುಕೊಂಡು ಜಾನಪದ ಪ್ರದರ್ಶನಗಳು ಬಂದಾಗ ಹೇಗಿರ್ತವೆ ಇವತ್ತು ನಾವೆಲ್ಲ ಕೂಡ ಅಭ್ಯಾಸಕ್ಕೆ ಗುರಿ ಮಾಡ್ಕೋಬೇಕು, ಅಭ್ಯಾಸ ಮಾಡ್ಕೋಬೇಕಾಗುತ್ತೆ. ಇಷ್ಟು ವರ್ಷ ನಾವೆಲ್ಲ ಕೂಡ ಬೇಕಾದಂಥ ಸೆಂಟ್ಗಳಿಂದ ತುಂಬ ಬೆಲೆ ಬಾಳ್ತಕ್ಕಂಥ ಸೋಪ್ಗಳಿಂದ ಮುಖ ಮತ್ತು ಮೈ ತೊಳ್ಕೊಂಡಿದ್ದೀವಿ. ನಾವು ವರ್ಷಕ್ಕೊಂದ್ಸಾರಿ ಮನಸ್ಸನ್ನು ತೊಳ್ಕೊಂಡ್ರೆ ಜನಪದ ನಮ್ಗೆ ಕಾಣಿಸ್ತಾರೆ ಅಂತಕ್ಕಂಥ ಸತ್ಯವನ್ನು ನಾವೆಲ್ಲ ಅರ್ಥ ಮಾಡ್ಕೊಂಡು ಒಂದು ಹೆಜ್ಜೆ ಮುಂದಕ್ಕೆ ಹೋಗಬೇಕಾಗುತ್ತೆ. ಯಾಕೆಂದರೆ ಜನಪದವನ್ನು ಇವತ್ತು ನೋಡ್ತಕ್ಕಂಥ ರೀತಿಗಳು ಮತ್ತು ಮಾರ್ಕೆಟಲ್ಲಿ ಅದನ್ನು ನೋಡ್ತಕ್ಕಂಥ ಕಣ್ಣುಗಳು ಏನಾಗಿದ್ದಾವೆ ಅಂತಕ್ಕಂಥದ್ದು ಭಾಳ ಸೂಕ್ಷ್ಮ. ನಾನು ಮೊನ್ನೆ ಮಾತನಾಡ್ತಾ ಹೇಳ್ತಿದ್ದೆ, ರಿಯಾಲಿಟಿ ಅಲ್ಲದ ಪ್ರದರ್ಶನಗಳನ್ನು ಅವುಗಳಿಗೆ ರಿಯಾಲಿಟಿ ಶೋ ಅಂತ ಹೆಸರಿಟ್ಟು ಬರೀ ಸುಳ್ಳುಗಳನ್ನು ಬಿದ್ದತಕ್ಕಂಥದ್ದು ಜನಮಾನಸದಲ್ಲಿ ಅದನ್ನು ತಗೊಂಡೋಗ್ತಕ್ಕಂಥ ಒಂದು ದೊಡ್ಡ ಸಾಂಸ್ಕೃತಿಕ ರಾಜಕಾರಣ ಈ ದೇಶದಲ್ಲಿದೆ. ಇದಕ್ಕೆ ಪರ್ಯಾಯವಾಗಿ ನಾವೇನಾದರೂ ಜನಪದವನ್ನು ಮತ್ತೆ ಲೋಕದಲ್ಲಿ ಅಥವಾ ಜಗತ್ತಲ್ಲಿ ಬಿತ್ತಲಿಲ್ಲ, ನಾಟಲಿಲ್ಲ, ನೀರು ಹಾಕಲಿಲ್ಲ, ಪಾತಿ ಮಾಡಲಿಲ್ಲ, ಅದನ್ನು ಮತ್ತೆ ಜಗತ್ತಿಗೆ ಪರಿಚಯ ಮಾಡಲಿಲ್ಲ ಅಂತ ಹೇಳಿದ್ರೆ ಬಹುಶಃ ಬರ್ತಕ್ಕಂಥ ಕಾಲದಲ್ಲಿ ಭಾಳಷ್ಟು ಕಠಿಣವಾದಂಥ ಮನಸ್ಸುಗಳನ್ನ ನೋಡ್ತಕ್ಕಂಥ ಒಂದು ಸಂದರ್ಭ ಒದಗಿ ಬಂದುಬಿಡ್ತಾರೆ. ಇವತ್ತಿನ ದಿನಗಳನ್ನು ನೋಡ್ತಿದ್ದೀವಿ ನಾವು, ಎಂತೆಂಥ ಆಲೋಚನೆಗಳೇ ನಾವು ಯುವಕರು ಹೋಗ್ತಿದ್ದಾರೆ ಅಂತ. 140 ಕೋಟಿ ಜನಸಂಖ್ಯೆ ಇದ್ದೀವಿ, 400 ಕೋಟಿ ಮೊಬೈಲ್ ಇಲ್ಲಿ ಉಟ್ಕೊಂಡಿದ್ವಿ ನಾವು. ಇಡೀ ಭಾರತದ ಜನಸಂಖ್ಯೆ 140 ಕೋಟಿ ಆದರೆ ನಮ್ಮ ಮೊಬೈಲ್ಗಳ ಸಂಖ್ಯೆ 400 ಕೋಟಿ ದಾಟಿದೆ. ಅಂದರೆ ಮೊಬೈಲ್ ಕೈಯಲ್ಲಿ ನಾವಿದ್ದೀವ, ನಮ್ಮ ಕೈಯಲ್ಲಿ ಮೊಬೈಲ್ ಇದೆ ಅಂತಕ್ಕಂಥ ಸಣ್ಣ ಪ್ರಜ್ಞೆಯನ್ನು ಕೂಡ ಮರ್ತೋಗ್ಬಿಟ್ಟಿದ್ವಿ ನಾವು. ಇಂಥ ಜನಮಾನಸದಲ್ಲಿ ಮೋರ್ಲಿಂಗಯ್ಯ ಸರ್ ಅವರು ಜಾನಪದ ಕ್ಷೇತ್ರದಲ್ಲಿ ಬಹಳ ಅಪಾರವಾದಂಥ ಕೆಲಸವನ್ನು ಮಾಡಿರ್ತಕ್ಕಂಥವ್ರು, ಅಧ್ಯಯನವನ್ನು ಮಾಡಿರ್ತಕ್ಕಂಥವ್ರು, ಕಟ್ಟಿರ್ತಕ್ಕಂಥವ್ರು ಜನಪದವನ್ನು. ಅದು ಸಲ್ಲಿಸಲ್ಲ, ಜಗತ್ತನ್ನು ಕಟ್ಟೋದಂದ್ರೆ ಜನಪದವನ್ನು ಕಟ್ಟೋದು ಹೋಗ್ತೇನೆ. ಜನಪದವನ್ನು ಕಟ್ಟೋದಂದ್ರೆ ಜಗದ ದರ್ಶನವನ್ನು ಮಾಡಿದಂಗೆ. ಯಾಕಂದರೆ ನಮ್ಮ ಪರಂಪರೆಯ ಪಾದದ ಸ್ಪರ್ಶ ನಮಗದನ್ನು ಹೇಳುತ್ತೆ. ಜನಪದರು ಏನು, ಹೇಗೆ, ಎಂತ ಅವ್ರು ನಡೆದು ಬಂದ ದಾರಿ ಇರುತ್ತ. ಇವತ್ತಿನ ನಡೆಗಳು, ಇವತ್ತಿನ ಸಿನಿಮಾದ ನಡೆ, ಇವತ್ತಿನ ಟಿವಿಯ ನಡೆ, ಇವತ್ತಿನ ಸಂಸ್ಕೃತಿಯ ನಡೆ ಯಾವ ಕಡೆ ಹೋಗ್ತಿದೆ, ಜನಪದರು ಯಾವ ಕಡೆ ನಡ್ಕೊಂಡು ಬಂದರು, ಯಾವ ದಿಕ್ಕಿಂದ ಅಂತಕ್ಕಂಥ 2 ದಿಕ್ಕುಗಳನ್ನು ಒಳಗಣ್ಣಿಂದ ನೋಡಿದಾಗ, ತಾಯಿಗಣ್ಣಿಂದ ನೋಡಿದಾಗ ಆ 2 ದಿಕ್ಕುಗಳು ನಮಗೆ ಪ್ರತ್ಯಕ್ಷ ಆಗ್ತವೆ. ಯಾವ ದಿಕ್ಕು ಸಮಾಜನ ಕಟ್ಟುತ್ತೆ, ಯಾವ ದಿಕ್ಕು ಸಂಸ್ಕೃತಿಯನ್ನು ಉಳಿಸುತ್ತೆ ಅಂತ. ಕಲೆ ಮತ್ತು ಸಂಸ್ಕೃತಿ, ಸಾಹಿತ್ಯಗಳು, ನೃತ್ಯಗಳು ಸಮಾಜವನ್ನು ಕಟ್ಟತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ಬಹಳ ಮಹತ್ತರವಾದಂಥ ಜಾಗವನ್ನು ತಗೋತವೆ. ಹಾಗಾಗಿ ಏನು ಜನಪದ ಇವತ್ತು ಈ ಒಂದು ಲೋಕೋತ್ಸವದ ಮಹಿಳೆಯರ ಇದು ಅದರಲ್ಲೂ ತಾಯಿಯಂದಿರ ಮಹಿಳೆಯರ ಜನಪದದ ಮೂಲವೇ ನಾನು ಅಲ್ಲಿ ಅಂತ ಅಂದ್ಕೊಂಡ್ಬಿಡ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಕಡೆ ಕರಿ ಜಾಲಿ ಕಾಯಿ ತಂದು ಅದನ್ನು ಒಳ್ಳಲ್ಲಾಕಿ ಕುಟ್ಟಿ ರುಬ್ಬಿ ಅದನ್ನು ತೆಂಗಿನ ಚಿಪ್ಪಗೆ ಹಾಕಿ ಅದಕ್ಕೊಂದಷ್ಟು ಕಬ್ಬಿಣ ಸೇರಿಸಿ ಅದನ್ನು ಬಿಸಿಲಲ್ಲಿ ಎಲ್ಲೋ ಬಡಸಾಲೆಯಲ್ಲಿಟ್ಟು 3 ದಿನ ಆಗಿ ಅದು ಕಪ್ಪಿಗೆ ಗಟ್ಟಿ ಆದಮೇಲೆ ಅದಕ್ಕೆ ಅಮ್ಮ 3 ತೊಟ್ಟು ಹಾಲು ಹಾಕಿ ಗಂಧ ತೆಗೆದು ಮಗುನ ಕೇಂದ್ರೀಕರಿಸಿ ಅಂತ ಕರೆದು ಹಾಡಾಡಿ ಜೋಗುಳ. ಮಗು ನೋಡಿದಾಗ ಹಣೆಯಲ್ಲಿ ತಿಲಕ, ಕೆನ್ನೆಗೊಂದು ತಿಲಕ, ದೃಷ್ಟಿ ಆಗಬಾರ್ದು ನನ್ನ ಮಗನಿಗೆ ಅಂತೇಳಿ ಬೆಲ್ಲಕ್ಕೊಂದು ತಿಲಕ ಇಟ್ಟು ಜೋಗುಳ ಹಾಡ್ತಾಳಲ್ಲ, ಆ ಜೋಗುಳಕ್ಕಿಂತಲೂ ದೊಡ್ಡ ಸಂಗೀತ ಯಾವುದು ಅಂತಕ್ಕಂಥದ್ದು ನನಗೆ. ಹಾಗಾಗಿ ಜೋಗುಳದಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಜನಪದದ ನಡೆ ಕೊನೆಗೆ ಎಲ್ಲಿವರೆಗೂ ಇರುತ್ತೆ? ನಮ್ಮ ಶರೀಫ್ ಹೇಳ್ದಂಗೆ ಹುಟ್ಟಿನಿಂದ ಸಾಯುವ ತನಕ ನಮ್ಮ ಜೊತೆನೇ ಇರ್ತದೆ ನಮ್ಮ ಸಂಸ್ಕೃತಿ, ನಮ್ಮ ಜನಪದ. ಎಷ್ಟು ಶಕ್ತಿ ಈ ಜನಪದಕ್ಕಂದ್ರೆ ಎಲ್ಲ ಪ್ರದರ್ಶನಗಳು ಅಥವಾ ಕಲೆಗಳು ಸಾಂದರ್ಭಿಕವಾಗಿ ಬಂದು ಮಿಂಚಿ ಮಾಯ ಆಗ್ತವೆ. ಜನಪದ ಹಾಗಲ್ವಲ್ಲ. ಒರಳಿಂದ ಶುರು ಮಾಡಿಕೊಂಡು, ರುಬ್ಬೋವಾಗಿಂದ ಶುರು ಮಾಡಿಕೊಂಡು, ಕುಟ್ಟೋವಿಂದ ಶುರು ಮಾಡಿಕೊಂಡು, ನಾಟುವಾಗಿಂದ ಶುರು ಮಾಡಿಕೊಂಡು, ಹುಣಸೆಗೆ ಹೊಡೆಯೋದ್ರಿಂದ ಶುರು ಮಾಡಿಕೊಂಡು, ಶ್ರಮ ಮತ್ತು ಸಂಗೀತ ಜೊತೆಗೇನೆ ಬರ್ತಕ್ಕಂಥದ್ದು ಏನಾದರೂ ಇದ್ದರೆ ಸಂಗೀತ, ಅದು ಜನಪದ ಸಂಗೀತ. ದೇವರುಗಳನ್ನು ಕರ್ಕೊಂಡು ಹೋಗೋಕ್ಕೂ ಜನಪದ, ಜನ ಹುಟ್ಟಿದ್ರೂ ಜನಪದ, ರಾಜಕಾರಣಿಯನ್ನು ಕರ್ಕೊಂಡು ಹೋಗೋಕ್ಕೂ ಜನಪದ. ಜನಪದ ಇಲ್ಲದ ಜಾಗವೇ ಇಲ್ಲದಂಥ ಸ್ಥಿತಿಯಲ್ಲಿ ಇವತ್ತಿದ್ದೀವಿ. ಆದರೆ ಅದು ಕೊಡ್ತಕ್ಕಂಥ ಘನತೆ ಮತ್ತು ಗೌರವಗಳ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ. ಹಾಗಾಗಿ ಮುಂಬರ್ತಕ್ಕಂಥ ದಿನಗಳಲ್ಲಿ ನಾನು ಮೊನ್ನೆ ಕೂಡ ನನ್ನ ಎಲ್ಲ ಅಕಾಡೆಮಿ ಕಾರ್ಯಕ್ರಮಗಳು ಹೋದಾಗ ಹೇಳ್ತಿದ್ದೀನಿ, ಜಾನಪದದಲ್ಲಿ ಸರ್ಕಾರ, ವಿಶ್ವವಿದ್ಯಾಲಯ ಮತ್ತು ಶಾಲಾ ಕಾಲೇಜುಗಳ ಮಟ್ಟದಲ್ಲಿ ಪಠ್ಯವನ್ನಾಗಿ ಜನಪದವನ್ನು ಇಡಬೇಕು.
ಪರಿಚಯ ಮಾಡಿಕೊಡ್ಬೇಕು, ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡ್ಬೇಕಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮೆಲ್ಲ ಹಿರಿಯರು ಮಾರ್ಗದರ್ಶಕರು, ನಾನು ಹೇಳಿದಾಗಲೇ ಮಳೆಯ ಜೊತೆ ಮಾತನಾಡಿರ್ತಕ್ಕಂಥವ್ರು ನಮ್ಮವರು ಜನಪದರಿಗೆ ಎಷ್ಟು ಶಕ್ತಿ ಇತ್ತಂದರೆ ಮಣ್ಣಿನ ಜೊತೆ ಮಾತಾಡೋರು, ಮಳೆ ಜೊತೆ ಮಾತಾಡೋರು. ಮಳೆ ಜೊತೆ ಮಾತಾಡೋ ಸಲೀಸ ನಮ್ಮ ಅಜ್ಜಿ ಇದ್ಲು, ಜೋರಾಗಿ ಮಳೆ ಬಂದುಬಿಟ್ರೆ ಗುಡಿಸ್ಲಲ್ವಾ ಮಿಂಚು ಬರೋದು, ಜೋರಾಗಿ ಗುಡುಗು ಬರೋದು, ಡೈರೆಕ್ಟ್ ಇಲ್ಲಿಂದ ಲೈವ್ ಫೋನ್ ಮಾಡೋಳ ಅಮ್ಮ, ಏನಪ್ಪ ಅಷ್ಟು ನಿಧಾನ ಮಾಡಿ ಮಕ್ಕಳು ಮಲಿಕೆಂದವ್ರೆ. ಎಷ್ಟು ಸೂಕ್ಷ್ಮತೆ, ಮಳೆಯ ಜೊತೆ ಮಾತನಾಡ್ತಕ್ಕಂಥದ್ದು. ನಿಧಾನ ಮಾತಾಡೋದು ಮಳೆನ ನಿಧಾನ ಮಾಡು. ಮೊದಲನೇದಾಗಿ ಇವತ್ತು ಮಹಿಳಾ ಜಾನಪದದ ಬಗ್ಗೆ ಕೆಲವು ಮಾತುಗಳನ್ನ ಬಿಳಿಮಲೆಯವರು ಶುರು ಮಾಡಿದ್ರು. ಮೊಟ್ಟ ಮೊದಲು ಮಹಿಳಾ ಜಾನಪದ ಅನ್ನೋ ಕಾನ್ಸೆಪ್ಟ್ ಶುರುವಾಗಿದ್ದೇನೆ ನಾವೆಲ್ಲ ಫೋರ್ಡ್ ಫೌಂಡೇಶನ್ ಅಲ್ಲಿ ಜಾನಪದ ಕಮ್ಮಟದಲ್ಲಿ ಭಾಗವಹಿಸಿದ ನಂತರ ನಾವೆಲ್ಲ ಒಂದು ರೀತಿ ಜಾನಪದದ ಅರ್ಥಪೂರ್ಣವಾದಂತಹ ವಿದ್ಯಾರ್ಥಿಗಳಾಗಿ ರೂಪುಗೊಳ್ಳೋದಕ್ಕೆ ಆ ಕಮ್ಮಟ ನಮಗೆ ಸಹಕಾರ ಆಯಿತು. ಅದುವರೆಗೂ ಬಿಳಿಮಲೆಯವರು ಬೇರೆ ಕಡೆನೇ ಇದ್ರು, ಅವ್ರ ಮುಖ ಬೇರೆ ದಿಕ್ಕಲ್ಲೇ ಇತ್ತು. ಯಾವಾಗ ಈ ಜಾನಪದ ಕಮ್ಮಟಗಳಲ್ಲಿ ಭಾಗವಹಿಸಿದ್ರು, ಅವ್ರು ಪೂರ್ತಿ ಜಾನಪದ ಕಮ್ಮಟಗಳ ಮೂಲಕ ಒಬ್ಬ ಜಾನಪದ ವಿದ್ವಾಂಸರಾಗಿ ರೂಪುಗೊಂಡ್ರು. ಜೊತೆಗೆ ಅಮೆರಿಕದ ಒಂದು ದೊಡ್ಡ ಸಂಸ್ಥೆಯ ಅಧ್ಯಕ್ಷರಾಗಿ ದೆಹಲಿಗೆ ಹೋದವರು, ಆ ದೆಹಲಿಯಲ್ಲೂ ಕೂಡ ಕನ್ನಡದ ಹಾಗೂ ಜಾನಪದದ ಸತ್ವವನ್ನು ಮೊಳಗಿಸೋದಕ್ಕೆ ಕಾರಣರಾದರು. ಜಾನಪದ ಅಕಾಡೆಮಿಯಿಂದ ಮಹಿಳಾ ಜಾನಪದ ಅಂತ ಒಂದು, ಯಾಕೆಂದ್ರೆ ಪ್ರತಿ ಒಂದು ವಾರ್ತಾಪತ್ರ ಥರ ಒಂದು ಬೇರೆ ಬೇರೆ ಅಧ್ಯಯನಗಳ ಸಂಚಿಕೆಗಳು ಬರ್ತಾ ಇತ್ತು. ಆವಾಗ ಅವ್ರ ಯೋಜನೆ ಏನು ಅಂದರೆ ಮಹಿಳಾ ಜಾನಪದದ ಬಗ್ಗೆ ಒಂದು ಪುಸ್ತಕ ಬರೆಸ್ಬೇಕು ಅಂತ. ಆಗ ನನಗೆ ಪತ್ರ ಬರೆದ್ಬಿಟ್ಟು, ನೋಡಮ್ಮ ನಿನ್ಗೊಬ್ಬಳಿಗೆ ಸ್ವಲ್ಪ ಇನ್ಸೈಟ್ಸ್ ಇರೋದು, ನೀನೇ ಮಾಡಬೇಕು ಈ ಲೇಖನ ಅಂತ ಹೇಳಿದ್ರು. ಅದು ತುಂಬ ಹೊಸ ಸಬ್ಜೆಕ್ಟು, ಯಾಕೆಂದರೆ ಈ ಮಹಿಳಾ ಅಧ್ಯಯನಗಳು ತುಂಬ, ಅದರಲ್ಲೂ ಜಾನಪದ ಕ್ಷೇತ್ರದಲ್ಲಿ ತುಂಬ ಹೊಸದಾಗಿ ಶುರುವಾಗಿತ್ತು. ಹೆಂಗಪ್ಪ ಇದನ್ನು ಬರೆಯೋದು, ನನಗೇನು ಒಂದು ಮಾಡೆಲ್ ಇಲ್ಲ ಮುಂದೆ ಅಂತ ಹೇಳ್ಬಿಟ್ಟು. ಆದರೂ ಅದು ಪ್ರಯತ್ನ ಮಾಡ್ತಾ ಹೋದಾಗ ನನಗೆ ಗೊತ್ತಾಗಿದ್ದು ಒಂದು ಅಂಶ ಏನಂದರೆ, ಇವತ್ತು ಮಹಿಳಾ ಕಲೋತ್ಸವ ನಡೀತಾ ಇದೆ, ಮಹಿಳಾ ಜಾನಪದ ಕಲೋತ್ಸವ. ಆದರೆ ದಕ್ಷಿಣ ಕರ್ನಾಟಕದಲ್ಲಿ ಮಹಿಳೆಯರ ಒಂದೇ ಒಂದು ಪ್ರದರ್ಶನ ಪ್ರಕಾರ ಇಲ್ಲ. ಮಹಿಳೆಯರ ಪ್ರಕಾರಗಳೆಲ್ಲ ಏನು ಅಂತ ಹೇಳಿದ್ರೆ, ಮನೆ ಮಂದಿಯಲ್ಲಿ ಕೂತ್ಕೊಂಡು ಸೋಬಾನೆ ಹಾಡುಗಳು ಹಾಡೋದು, ಅಥವಾ ನಾಟಿ ಪದಗಳು ಹಾಡೋದು, ಅಥವಾ ಕೌಟುಂಬಿಕ ಗೀತೆಗಳನ್ನ ಹಾಡೋದು, ಜೋಗುಳಗಳನ್ನ ಹಾಡೋದು, ಇಷ್ಟು ಮನೆ ಮಟ್ಟಿಗೆ ಮಾತ್ರ ಅವರ ಹಾಡುಗಾರಿಕೆ ಸೀಮಿತ ಆಗಿತ್ತೆ ಹೊರತು ಸ್ಟೇಜ್ ಮೇಲೆ ಬಂದು ಪ್ರದರ್ಶನ ಮಾಡುವಂಥ ಯಾವುದೇ ಕಲೆ ದಕ್ಷಿಣ ಕರ್ನಾಟಕದಲ್ಲಿಲ್ಲ. ಅದು ನೀವು ಗಮನಿಸ್ಬೋದು. ತಿಮ್ಮೇಗೌಡರು ಕೂಡ ಹೇಳಿದ್ರು, ಬಿಳಿಮಲೆಯವರು ಹೇಳಿದ್ರು, ಈ ಬುಡಕಟ್ಟು ಜನಾಂಗಗಳಲ್ಲಿ ನೃತ್ಯ ಇದ್ದೇ ಇರುತ್ತೆ, ಆದರೆ ನಮ್ಮ ಮಹಿಳೆಯರಲ್ಲಿ ಯಾವತ್ತೂ ಕೂಡ ಪ್ರದರ್ಶನ ಕಲೆ ಅನ್ನೋದು ಇಲ್ಲವೇ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಸ್ವಲ್ಪ ಮಟ್ಟಿಗಿದೆ, ಈ ಗೀಗಿ ಪದಗಳನ್ನ ಹಾಡೋದು, ಹರದೇಶಿ ನಾಗೇಶಿ, ಅಲ್ಲಿ ಹೆಣ್ಣು ಹೆಚ್ಚೋ ಗಂಡು ಹೆಚ್ಚೋ ಅಂತ ಕಾಂಪಿಟೇಷನ್ನೇ ಶುರುವಾಗುತ್ತೆ. ಅದು ಬಹಳ ಅರ್ಥಪೂರ್ಣವಾದಂತಹ ಪ್ರಕಾರ. ಅದು ನಾವಿನ್ನೂ ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡೇ ಇಲ್ಲ. ಇವತ್ತು ಹೆಣ್ಣು ಗಂಡಿನ ವಿಷಯ ಹೇಳುವಾಗ ಅವ್ರು ಎಷ್ಟು ಪ್ರಬುದ್ಧವಾಗಿ ವಾದ ಮಾಡ್ತಾರೆ, ಹೆಣ್ಣೇ ಹೆಚ್ಚು ಗಂಡಲ್ಲ ಅಂತ ಹೇಳ್ಬಿಟ್ಟು ಹೆಣ್ಣಿನ ಗುಂಪಿನವರು. ಇಂಥವೆಲ್ಲ ನಮಗೆ ನಮ್ಮ ಕಲೆಗಳಲ್ಲಿ ಎಷ್ಟೊಂದು ಕಲೆಗಳು ಇನ್ನೂ ನಾವು ಅದನ್ನು ಅರ್ಥಪೂರ್ಣವಾಗಿ ನಾವು ಇವತ್ತು ಬಳಸ್ಕೊಂಡೇ ಇಲ್ಲ. ಅವನ್ನೆಲ್ಲ ಬಳಸ್ಕೊಂಡ್ರೆ ನಮ್ಮ ಸಾಂಸ್ಕೃತಿಕ, ಸಾಹಿತ್ಯಿಕ ಮತ್ತು ಕಲಾಕ್ಷೇತ್ರಕ್ಕೆ ಒಂದು ಹೊಸ ಆಯಾಮಗಳನ್ನೇ ಕೊಡಬಹುದು. ಆ ದೃಷ್ಟಿಯಿಂದ ಕೂಡ ಇವತ್ತು ಇಂಥ ಕಲಾ ಮಹೋತ್ಸವಗಳು ಒಂದು ಚಾಲನೆ ಕೊಡುವಂತಾಗಬೇಕು ಅಂತ ನನ್ನ ಒಂದು ಹಾರೈಕೆ. ಇನ್ನೊಂದು ಏನು ಅಂತ ಹೇಳಿದ್ರೆ, ಇವತ್ತು ನಾವು ನೋಡ್ತಿರೋ ಹಾಗೆ ಕೆಲವೇ ಕಲೆಗಳು ಮಾತ್ರ ನಾವು ಇವತ್ತು ಪ್ರದರ್ಶನದ ಕಲೆಗಳಾಗಿ ಮತ್ತು ಅದರಲ್ಲಿ ಹೆಚ್ಚು ಜನ ಭಾಗವಹಿಸೋಕೆ ಮಾಡ್ತಾ ಇದ್ವಿ. ಆದರೆ ಇನ್ನೂ ಎಷ್ಟೊಂದು ಬಳಸ್ಕೊಳ್ಳುವಂಥ ಪ್ರಕಾರಗಳು ನಮ್ಮ ಜಾನಪದದಲ್ಲಿ ಇದೆ. ತುಂಬ ಶ್ರೀಮಂತವಾಗಿದೆ ನಮ್ಮ ಜಾನಪದ.
ಪನುರೇನೆ ಯುವತೀರ ಪನುರೇನೆ ನಮ್ಮ ಜ್ಯೋತಿಯೋಲ. ಕೆರೆಗೆ ಹಾರ ಅನ್ನು ನಾವೆಲ್ಲರೂ ಓದಿದ್ದೀವಿ. ಆ ಕಾಲದಿಂದನೂ ವಿದ್ಯಾರ್ಥಿಗಳ ದೆಸೆಯಿಂದನೂ ಅನೇಕರಿಗೆ ಗೊತ್ತದು. ಏನು ಹೇಳ್ತದೆ ಆ ಕೆರೆಗೆ ಹಾರ ಅಂದರೆ, ಒಂದು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಒಬ್ಬ ಮಲ್ಲನಗೌಡ ಅನ್ನೋನು ಕಟ್ಟಿಸಿರುವಂಥ ಕೆರೆಗೆ ನೀರು ಬರದೇ ಇದ್ದಾಗ, ಇಲ್ಲ ಇದಕ್ಕೊಬ್ಬ ಹೆಣ್ಣು ಮಗಳನ್ನು ಬಲಿ ಕೊಟ್ಟರೆ ನೀರು ಬರ್ತದೆ ಅನ್ನುವಂಥ ನಂಬಿಕೆಯನ್ನು ಆತನಲ್ಲಿ ಬಿತ್ತೀವಿ. ಅವನು ಆಕೆಯನ್ನು ಕೆರೆಗೆ ಬಲಿ ಕೊಡಲಾಗ್ತದೆ. ಆ ಕೆರೆಗೆ ಬಲಿ ಕೊಡುವ ಸಂದರ್ಭದಲ್ಲಿ ಅವಳಿಗೆ ದುಗುಡ ಇದ್ದರೂ ಕೂಡ ಅವಳು ತನ್ನ ತಂದೆ ತಾಯಿಗಳ ಹತ್ರ ಹೋಗ್ತಾರೆ, ನನ್ನನ್ನು ಕೆರೆಗೆ ಬಲಿ ಕೊಟ್ಬಿಡ್ತಾ ಇದ್ದಾರೆ. ತನ್ನ ಗೆಳತಿ ಹತ್ರ ಹೋಗ್ತಾಳೆ, ನನ್ನನ್ನು ಕೆರೆಗೆ ಬಲಿ ಕೊಟ್ಬಿಡ್ತಾ ಇದ್ದಾರೆ. ತನ್ನ ಅಣ್ಣ ತಮ್ಮಂದಿರು ಹೋಗ್ತಾರೆ, ನನ್ನ ಕೆರೆಗೆ ಬಲಿ ಕೊಟ್ಬಿಡ್ತಿದ್ದಾರೆ, ಎಲ್ಲರೂ ರಕ್ಷಣೆ ಮಾಡಿ ಅಂತ. ಯಾರೂ ರಕ್ಷಣೆ ಮಾಡುವ ಸ್ಥಿತಿಯಲ್ಲಿ ಇರಲ್ಲ. ಯಾಕೆಂದರೆ ಒಂದು ಪುರುಷ ಪ್ರಧಾನ ವ್ಯವಸ್ಥೆ ಆ ರೀತಿ ಇರ್ತದೆ. ಅವ್ರಿಗೆ ತೀರ್ಮಾನ ಮಾಡಿದ್ರು ಅಂದರೆ ಆಯಿತು, ಬಲಿ ಕೊಡೋದೇ. ಇದು ಒಂದು ಊಳಿಗಮಾನ್ಯ ವ್ಯವಸ್ಥೆಯಲ್ಲಿ, ಜಮೀನ್ದಾರಿ ಪದ್ಧತಿಯಲ್ಲಿ, ಒಂದು ಗೌಡಿಕೆಯ ಪದ್ಧತಿಯಲ್ಲಿ ಬಂದಂಥ ಒಂದು ಸಂಪ್ರದಾಯ. ಅದು ಆಕೆಗೆ ಇಷ್ಟ ಇರಲಿ, ಇಲ್ಲೇ ಹೋಗಿ ಬಲಿ ಕೊಡ್ತಾರೆ ಅಷ್ಟೇ. ಅಂದರೆ ಇದು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯನ್ನು ನಡೆಸ್ಕೊಂಡು ಬಂದಂಥ ಬಗೆಗೆ ಒಂದು ಉದಾಹರಣೆ ಇದು. ಇನ್ನೊಂದು ಕಥೆ ಇದೆ, ಅದಕ್ಕೆ ತದ್ವಿರುದ್ಧವಾದಂಥ ಕಥೆ. ನಮ್ಮ ಹಾಲಕ್ಕಿ ಒಕ್ಕಲಿಗರಲ್ಲಿರುವಂಥದ್ದು. ಉತ್ತರ ಕನ್ನಡ ಜಿಲ್ಲೆಯ ಹಾಲಕ್ಕಿ ಒಕ್ಕಲಿಗರಲ್ಲಿ ಒಂದು ಅದ್ಭುತವಾದ ಕಥೆ ಇದೆ. ಡಾಕ್ಟರ್ ಎನ್.ಆರ್. ನಾಯಕ್ ಅಂತೇಳಿ ಅವರು ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ನಾಗರಗನ್ಯೆ ಅಂತೇಳಿ ಒಬ್ಬಳ ಹೆಣ್ಮಗಳು ಬರ್ತಾಳೆ. ಆ ಹೆಣ್ಣುಮಗಳು ಅಂದರೆ ಬಾಲ್ಯ ವಿವಾಹ ನಡೆದು ಹೋಗಿರ್ತದೆ. ಆಗಲೇ ಆ ಕಾಲಕ್ಕೆಲ್ಲ ಬಾಲ್ಯ ವಿವಾಹ, ಅದರಲ್ಲೂ ನಮ್ಮ ಬುಡಕಟ್ಟುಗಳಲ್ಲಿ ಬಾಲ್ಯ ವಿವಾಹದಲ್ಲಿ ಮದುವೆ ಆಗೋಗ್ಬಿಟ್ಟಿರ್ತದೆ. ಆದರೆ ಆ ಹುಡುಗ ಈ ಎಲ್ಲೋ ಒಂದು ಸೈನ್ಯಕ್ಕೆ ಸೇರ್ಕೋಬೇಕಾಗ್ತದೆ. ಅವಾಗೆಲ್ಲ ರಾಜ ಮಹಾರಾಜರುಗಳು, ಸ್ಥಳೀಯ ರಾಜರುಗಳು ಅವರೆಲ್ಲ ಈ ಬುಡಕಟ್ಟುಗಳ ಹತ್ರ ಜನಗಳನ್ನ ಹೇಳ್ಕೊಂಡು ಹೋಗಿ ಅವ್ರನ್ನ ಸೈನ್ಯಕ್ಕೆ ಸೇರ್ಕೊಂಡ್ಬಿಡ್ತಾ ಇದ್ರು. ಹಂಗಾಗಿ ಅವನ್ನ ಸೈನ್ಯಕ್ಕೆ ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಹುಡುಗಿ ಇನ್ನೂ ಮೈ ನೆರೆದಿರಲ್ಲ ಆಗ. ಆದರೆ ಅವನು ಸೈನ್ಯಕ್ಕೆ ಹೋದವನು ಒಂದು 4-6 ವರ್ಷ ಆಗುತ್ತೆ ಬರೋ ಅಷ್ಟೊತ್ತಿಗೆ. 4-5 ವರ್ಷ ಇಟ್ಕೊಂಡ್ಬಿಡ್ತಾರೆ ಅವರು. ಬರೋ ಅಷ್ಟೊತ್ತಿಗೆ ಇವಳು ಮೈ ನೆರೆದು ಯವನಕ್ಕೆ ಬರ್ತಾಳೆ. ತನ್ನ ಗಂಡನ ನಿರೀಕ್ಷೆಯಲ್ಲಿ ಕಾಲ ಕಳೀತಾ ಇರ್ತಾಳೆ. ಈಗ ಬರ್ತಾನೆ, ನಾಳೆ ಬರ್ತಾನೆ, ನಾಡಿದ್ದು ಬರ್ತಾನೆ ಅಂತೇಳಿ. ಆದರೆ ಅವನು ಎಷ್ಟೋ ದಿನ ಆಗುತ್ತೆ. ಆಮೇಲೆ ಸೈನ್ಯದಿಂದ ಬಿಡುಗಡೆಗೊಂಡು ಬರಬೇಕಾದ್ರೆ ಅವನ ಸ್ನೇಹಿತ ಒಬ್ಬ ಏನು ಮಾಡ್ತಾನೆ, ದಾರಿಯಲ್ಲಿ ಹೋಗ್ತಾ, ಇಲ್ಲೊಂದು ವೇಶ್ಯ ಮನೆ ಇದೆ, ಅಲ್ಲಿ ಹೋಗ್ಬಿಟ್ಟು ಹೋಗೋಣ, ಭಾಳ ಚೆನ್ನಾಗಿರ್ತದೆ ಅಂತೇಳಿ ಕರ್ಕೊಂಡು ಹೋಗ್ಬಿಡ್ತಾನೆ. ಇವನು ಹೋಗ್ತಾನೆ. ಇವನು ಹೋಗಿ ಆ ವೇಶ್ಯ ಮನೆಯಲ್ಲಿ ಒಂದಷ್ಟು ಸುಖವನ್ನು ಉಂಡ ಮೇಲೆ, ಹೀಗೆಲ್ಲ ಇದೆಯಾ ಜೀವನ ಅಂತೇಳಿ ಅವನು ಮಾರೋಗ್ಬಿಡ್ತಾನೆ. ಅದಕ್ಕೆ ಅಲ್ಲೇ ಉಳಿದ್ಬಿಡ್ತಾನೆ. ಅವನ ಸ್ನೇಹಿತ ಊರಿಗೆ ವಾಪಸ್ ಬರ್ತಾನೆ, ಆದರೆ ಅವನು ಬರಲ್ಲ. ಆವಾಗ ಈ ಅತ್ತೆ ಅಂದರೆ ಆತನ ತಾಯಿ ಮತ್ತು ಸೊಸೆ ಅಂದರೆ ಆತನ ಹೆಂಡತಿ ಇಬ್ಬರು ಮನೆಯಲ್ಲಿ ಕಾಯ್ತಾ ಇದ್ದವ್ರಿಗೆ ಪಕ್ಕದ ಊರಿನ ಹುಡುಗ ಸೈನಿಕ ಹೋಗೋನು ಬಂದ, ಆದರೆ ಇವನು ಬರಲಿಲ್ಲಲ್ಲ, ಯಾಕೆ? ಅವಾಗ ಹೋಗಿ ಅವನು ವಿಚಾರಿಸಿದಾಗ ಅವನು ಹೇಳ್ತಾನೆ, ಇಲ್ಲ ಹಿಂಗೇನೋ ಹೋದ್ವಿ, ಆದರೆ ನಾನು ಬಂದೆ, ಅವನು ಬರೋದಿಲ್ಲ ಅಂತ ಹೇಳ್ಬಿಟ್ಟ. ಅಲ್ಲೇ ಉಳ್ಬಿಟ್ಟಿದ್ದೆ ನಾನು. ಆವಾಗ ಅವ್ರ ಅತ್ತೆ, ಏನಮ್ಮ ಇಂಥ ಅನ್ಯಾಯ ಆಗೋಯ್ತು, ನಾನು ಹೋಗಿ ಕರ್ಕೊಂಬರ್ತೀನಿ ಅವನ್ನ ಅಂತ ಅತ್ತೆ ಹೇಳ್ತಾಳೆ. ಆವಾಗ ಆ ಹುಡುಗಿ ಹೇಳ್ತಾಳೆ, ಇಲ್ಲಮ್ಮ ನೀನು ಹೋಗೋದು ಬೇಡ, ನಾನೇ ಹೋಗಿ ಕರ್ಕೊಂಬರ್ತೀನಿ ಆತನ ಅಂಥೇಳಿ ಒಬ್ಬ ಮೊಸರು ಮಾರುವ ಒಂದು ವೇಷವನ್ನು ಹಾಕ್ಕೊಂಡು ತಲೆ ಮೇಲೆ ಮೊಸರು ಗಡಿಗೆ ಹೊತ್ಕೊಂಡು ಅವಳು ಆ ಊರಿಗೆ ಹೋಗ್ತಾಳೆ. ಆ ಊರಿಗೆ ಹೋಗಿ ಅವನು ಆ ವೇಶ್ಯ ಮನೆಯ ಜಗಲಿಯಲ್ಲಿ ಎಲೆ ಅಡಿಕೆ ಮೇಯ್ತಾ ಹಾಕ್ಕೊಳ್ತಾ ಕೂತಿರ್ತಾನೆ. ಆವಾಗ ಇವಳು ಮೊಸರು 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 ಅಂತ ಮಾಡಿಕೊಂಡು ಆ ಬೀದಿಯಲ್ಲಿ ಬರ್ತಾಳೆ. ಬೀದಿಯಲ್ಲಿ ಬಂದಾಗ ಇವನು ನೋಡ್ತಾನೆ ಆಕೆನ, ಅಯ್ಯೋ ಇಂಥ ಒಬ್ಬಳು ಚೆಲುವೆ ಬೇರೆ ಇದ್ದಾಳಲ್ಲ, ಇದೇನಿದು ಅಂತೇಳಿ ಇದನ್ನು ಮರೆತು ಅವಳಿಂದ ಹೊರಡ್ತಾನೆ. ಅವಳು ಆ ಊರಿಗೆ ಬಂದು, ಇನ್ನೊಂದು ಊರಿಗೆ ಬಂದು, ಆ ಊರಿಂದ ಇವ್ರೂರಿಗೆ ಬಂದು, ಅರೆ ನಮ್ಮೂರಿಗೆ ಬಂದಲ್ಲ ಇವಳು. ಆಮೇಲೆ ಅವನ ಬೀದಿಗೆ ಬಂದಳು, ಮತ್ತು ಅವನ ಮನೆಗೆ ಬಂದಳು. ಆವಾಗ ಅವನಿಗೆ ಜ್ಞಾನೋದಯ ಆಯ್ತದೆ, ಓಹೋ ನನಗೆ ಮದುವೆ ಆಗಿತ್ತು, ಇವಳು ನನ್ನ ಹೆಂಡ್ತಿ, ನಾನು ಇವಳನ್ನ ಬಿಟ್ಟು ಮರ್ತ್ಬಿಟ್ಟಿದ್ಬಿಟ್ಟಿದ್ದೆ ನಾನು ಎಷ್ಟು ದಿವಸ. ಆದರೆ ಒಳಗಡೆ ಹೋಗಿ ಅವಳನ್ನು ರಮಿಸೋದಕ್ಕೆ ನೋಡ್ತಾನೆ, ಅವಳು ಒಪ್ಪಲ್ಲ. ಇಷ್ಟು ದಿವಸ ನನ್ನ ನೆನಪೇ ಇಲ್ಲದೆ ಇದ್ದಂಥ ನೀನು ಮತ್ತು ನಿನ್ನಂಥವ್ರು ನನಗೆ ಬೇಡ, ನನಗೆ ಬೇಕಾಗಿಲ್ಲ, ನಿನಗೂ ನನಗೂ ಸಂಬಂಧ ಇಲ್ಲ ಅಂತೇಳಿ ಡಿಕ್ಲೇರ್ ಕರ್ಕೊಂಬರ್ತಾಳೆ ಅವಳು ಮನೆಗೆ. ಆದರೆ ಡಿಕ್ಲೇರ್ ಮಾಡ್ತಾಳೆ, ಇಲ್ಲ ನೀನು ಬೇಕಾಗಿಲ್ಲ ನನಗೆ. ಅತ್ತೆ ಏನೋ ಸಮಾಧಾನ ಹೇಳ್ತಾಳೆ, ಕೇಳಲ್ಲ. ಕೊನೆಗೆ ಅವರು ಹಂಗೆ ಕಿರುಕುಳ ಶುರುವಾಗ್ತದೆ. ಸಹಜವಾಗಿ ಗಂಡನ ಜೊತೆಗೆ ಸರಿ ಇಲ್ಲದೆ ಇದ್ದಾಗ ಅವಳು ಅಪ್ಪನ ಮನೆಗೆ ಬರ್ತಾಳೆ. ಅಪ್ಪ ಅಮ್ಮನ ಮನೇಲಿ ಕೂಡ ಇಲ್ಲ, ಹಂಗೆ ಇರಬೇಕಾಗಿತ್ತು ನೀನು ಹಾಗೆ ಹೀಗೆ ಅಂತ ಹೇಳ್ತಾರೆ. ಅವಳು ಒಪ್ಪೋದೇ ಇಲ್ಲ. ಅವಳು ಎಲ್ಲ ಕಡೆಗೂ ಇವಳು ಗಂಡನ ಬಿಟ್ಟು ಬಂದವಳು ಒಂದು ಇದು ಶುರುವಾದ್ಮೇಲೆ ಏನು ಮಾಡ್ತಾಳೆ, ಅವಳು ಒಂದು ಚಿತೆಯನ್ನು ಏರ್ಪಾటు ಮಾಡ್ಕೊಂಡ್ಬಿಡ್ತಾನೆ. ನಾನು ಬದುಕೋದೇ ಬೇಡ ನಾನು, ಆದರೆ ಯಾವುದೇ ಕಾರಣಕ್ಕೂ ನಾನು ರಾಜಿ ಆಗಲ್ಲ ಈ ಗಂಡಸರ ಜೊತೆಗೆ, ನಾನು ಬದುಕೋದೇ ಇಲ್ಲ ನಾನು ಅಂತೇಳಿ ಚಿತೆಯನ್ನು ಏರ್ಪಾటు ಮಾಡ್ಕೋತಾಳೆ. ಚಿತೆಯನ್ನು ಏರ್ಪಾటు ಮಾಡ್ಕೊಂಡು ಅವಳು ಚಿತೆ ಏರ್ತಾಳೆ. ಅಷ್ಟೊತ್ತಿಗೆ ಇವನು ಓಡೋಗ್ತಾನೆ ಮತ್ತೆ ಅಲ್ಲಿ.
ಇಲ್ಲ ಬೇಡ ಅಂತ ಕೇಳೋದಿಲ್ಲ ಅವಳು. ಹಾಗಾದರೆ ನಾನು ಕೂಡ ಚಿತೆಗೆ ಬೀಳ್ತೀನಿ, ಪಾಪ ಅವನು ಒಂದು ಮಟ್ಟದಲ್ಲಿ ಅವನು ಇದಾಗ್ತಾನೆ, ನಾನು ಕೂಡ ಚಿತೆಗೆ ಬೀಳ್ತೀನಿ, ನೀನು ಬೀಳೋದಾಗ ನಾನು ಇರಲ್ಲ, ಅದು ನಿನ್ನಿಷ್ಟ ಅಂತ ಹೇಳ್ತಾರೆ. ಕೊನೆಗೆ ಅವನು ಚಿತೆಗೆ ಬೀಳ್ತಾನೆ. ಆವಾಗ ಅವಳು ದೇವರಲ್ಲಿ ಬೇಳ್ಕೊಡೋದು ಏನಂತಂದರೆ, ಶಿವನೇ ನೀನು ಇರೋದೇ ಆದರೆ ಇವನ ಹೆಣದ ಹೊಗೆ ಬೇರೆ ಹೋಗಬೇಕು, ನನ್ನ ಹೆಣದ ಹೊಗೆ ಬೇರೆ ಹೋಗಬೇಕು. ಇದು ನೋಡಿ, ಇದಕ್ಕಿಂತ ಮಹಿಳಾ ಪರವಾದಂಥ ಒಂದು ಕಾವ್ಯ ಬೇಕಾ ನಿಮಗೆ? ಈ ಥರದ ಸಬ್ಜೆಕ್ಟ್ಗಳನ್ನ ಇಟ್ಕೊಂಡು ನಾವು ಇವತ್ತು ಈ ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಆಗಿರಬಹುದಾದ ಈ ರೀತಿಯ ಶೋಷಣೆಗಳನ್ನು ಎನಾಕ್ಟ್ಮೆಂಟ್ ಮೂಲಕ ತರಬೇಕು. ನೆನ್ನೆ ನಮ್ಮ ವಿನೋದ ಈಗ ಇಲ್ಲಿ ಇದು ಮಾಡ್ತಾ ಇದ್ರಲ್ಲ, ಒಂದು ವಿನೋದ ಇಲ್ಲಿದೆ, ಆಕೆ ಒಂದು ತುಂಬ ಅದ್ಭುತವಾದ ಒಂದು ಎನಾಕ್ಟ್ಮೆಂಟ್ ಮಾಡೋದು, ಒಂದು ರೇಣುಕ ಎಲ್ಲಮ್ಮನ ಇದನ್ನು ರೂಪಕವನ್ನು ಮಾಡ್ಕೊಂಡು, ನಮ್ಮ ಡಿಪ್ಲೊಮಾ ವಿದ್ಯಾರ್ಥಿಗಳು ಕೂಡ ರೂಪಕವನ್ನು ಮಾಡೋದು. ಸಣ್ಣ ಸಣ್ಣ ರೂಪಕಗಳನ್ನ ಮಾಡ್ಕೋಬೇಕಿಂತ ಕಥೆಗಳನ್ನ ನಾವು ತಿಳಿಸ್ತಾ ಹೋಗಬೇಕು. ಮತ್ತು ಇದು ಒಂದು ಬಿಡುಗಡೆಯ ದಾರಿ, ಬರೀ ಭಾಷಣ ಅಲ್ಲ ಅಥವಾ ನಮಗೆ ಇದಲ್ಲ, ಬಿಡುಗಡೆಯ ದಾರಿ. ಅಂದರೆ ಜನಪದ ಕಲೆ ಮತ್ತು ನಮ್ಮ ಜನಪದ ಗಾಯನ ಯಾವ ರೀತಿಯಲ್ಲಿರಬೇಕು, ಅದು ಮಹಿಳೆಯರಿಗೆ ಸಂಬಂಧಪಟ್ಟಂಗೆ ಅಂದರೆ ಅದು ಏನೇನನ್ನು ಒಳಗೊಳ್ತಾ ಬಂದಿದೆ. ಅಂದರೆ ಒಂದು ತಾಯಿ ಹೃದಯದಿಂದ ಬಂದಂಥದ್ದು ಮಹಿಳೆಯರ ಗಾಯನ, ಆ ಹಾಡುಗಳು ಹುಟ್ಟಿ ಬಂದಂಥದ್ದು. ಆ ತಾಯಿ ಹೃದಯ ಯಾವತ್ತೂ ವಿಶಾಲವಾದದ್ದು. ಅದು ಆ ವಿಶಾಲವಾದ ಮನಸ್ಥಿತಿಯಲ್ಲಿರ್ತಕ್ಕಂಥ ಈ ತಾಯಿ ಹೃದಯದ ಹಾಡುಗಳನ್ನು ನಾವು ಹೇಗೆ ಉಳಿಸ್ಕೋಬೇಕು ಮತ್ತು ಆ ರೀತಿಯ ಕಲೆಗಳನ್ನು ಹೇಗೆ ಉಳಿಸ್ಕೋಬೇಕು ನಾವು ಇನ್ನೋದು ಒಂದಿದು. ಮತ್ತು ಸಹಜವಾಗಿಯೇ ಪುರುಷರಲ್ಲಿ ಒಂದು ಅಹಂಕಾರ ಇದೆ, ಯಾಕೆಂದರೆ ನಮ್ಮ ಸೊಸೈಟಿ ಆ ರೀತಿ ಈಗ ನಮ್ಮದು ತಪ್ಪೇನಲ್ಲ, ಪುರುಷರಲ್ಲಿ ಅಹಂಕಾರ ಇದೆ, ಒಂದು ಸೊಸೈಟಿ ನಮ್ಮನ್ನು ಬೆಳೆಸ್ತಾ ಬಂದ್ಬಿಟ್ಟಿದೆ ನಮಗೆ. ಬಟ್ ಚಿಂತನೆ ಮಾಡಕ್ಕೆ ಹೊರಟಾಗ ನಾವು ಅದರಿಂದ ಆಚೆಗೆ ಬರಬೇಕಾಗ್ತದೆ. ಆ ರೀತಿಯಲ್ಲಿ ಪುರುಷರನ್ನು ಕೂಡ ಅವರ ಸಾಂಪ್ರದಾಯಿಕ ಚೌಕಟ್ಟಿನ ಮನಸ್ಥಿತಿಯಿಂದ ಬಿಡಿಸುವ ಕೆಲಸನೂ ಆಗಬೇಕು. ಮಹಿಳೆಯರು ಇನ್ನಷ್ಟು ಈ ಜಾನಪದವನ್ನೇ ಬಳಸ್ಕೊಂಡು, ಯಾಕೆಂದರೆ ಜಾನಪದಕ್ಕಿಂತ ಅದ್ಭುತವಾದ ಮಾಧ್ಯಮ ಇನ್ನೊಂದಿಲ್ಲ. ನಮ್ಮ ನವ್ಯ ಮಹಿಳಾ ವಿಮರ್ಶಕಿಯರು ಏನೇನೇನೋ ಬರೀತಾರೆ, ನಮ್ಮದು ಅದು ಇದು 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 ಅಂತೇಳಿ ಮಹಿಳಾವಾದಿಗಳು, ಆದರೆ ಇದನ್ನು ಯಾರೂ ಬಳಸ್ಕೊತಾನೇ ಇಲ್ಲ. ಇಂಥ ಒಂದು ಅದ್ಭುತವಾದ ಮಾಧ್ಯಮವನ್ನು ಯಾರೂ ಬಳಸ್ಕೊಳ್ತಾನೇ ಇಲ್ಲ. ಈ ಮಾಧ್ಯಮವನ್ನು ಬಳಸ್ಕೊಂಡು ನಾವು ಮಹಿಳೆಯರ ವಿಚಾರಗಳನ್ನು ಮತ್ತು ಅವರ ಮಹತ್ವವನ್ನು ಹೇಳ್ತಾ ಹೋಗಬೇಕಾದಂಥ ಅಗತ್ಯ ಇದೆ. ಅದನ್ನು ಮಹಿಳೆಯರೇ ಕೈ ಎತ್ಕೋಬೇಕಾಗಿದೆ ಇವತ್ತು ಅನ್ನೋದು ಬಹಳ ಮುಖ್ಯವಾದಂಥ ಇವತ್ತಿನ ಇದೆ. ಎರಡನೇದು, ಈಗ ನೋಡಿ ಎಲ್ಲ ಕಡೆಗೆ ನಮ್ಮ ಹೆಣ್ಣುಮಕ್ಕಳು ಈಗ ಕಲೆಗಳು, ಯಾಕೆಂದರೆ ನೋಡಿ ಈ ಪುರುಷ ಪ್ರಧಾನ ವ್ಯವಸ್ಥೆಯ ಕಾರಣಕ್ಕಾಗಿಯೇ ನಮ್ಮ ಬಯಲು ಸೀಮೆಯಲ್ಲಿ, ಇದು ಉತ್ತರ ಕರ್ನಾಟಕ ತಗೊಳ್ಳಿ, ದಕ್ಷಿಣ ಕರ್ನಾಟಕ ತಗೊಳ್ಳಿ, ಹೆಣ್ಮಕ್ಳು ಗಂಡ್ಮಕ್ಳು ಒಟ್ಟಿಗೆ ಸೇರಿ ಡ್ಯಾನ್ಸಸ್ ಮಾಡುವಂಥ ಎಷ್ಟು ನಮ್ಮ ಜನಪದ ಕಲೆಗಳು ಇಲ್ಲವೇ ಇಲ್ಲ. ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ, ಇವ್ರ ಪಾಡಿಗೆ ಇವ್ರು ಮಾಡ್ತಾರೆ, ಒಟ್ಟಿಗೆ ಸೇರಿ ಇದೇ ಇಲ್ಲವೇ ಇಲ್ಲ. ನೀವು ಅದೇ ಉತ್ತರ ಭಾರತಕ್ಕೆ ಹೋದ್ರೆ ಆ ರೀತಿ ಇಲ್ಲ. ಎಷ್ಟು ಅದರಲ್ಲೂ ಬುಡಕಟ್ಟುಗಳಿಗೆ ಹೋಗ್ಬಿಟ್ರೆ ನೀವು, ಹೆಣ್ಮಕ್ಳು ಗಂಡ್ಮಕ್ಳು ಒಟ್ಟಿಗೆ ಇಲ್ಲ, ಡ್ಯಾನ್ಸಸ್ಸೇ ಇಲ್ಲ. ಬಟ್ ನಮ್ಮಲ್ಲಿ ಹಾಕಿಲ್ಲ. ಒಂದು ಘನ ಕೆಲಸಕ್ಕೆ ಕೈ ಹಾಕಲಿಲ್ಲ. ಚಿಕ್ಕ ಚಿಕ್ಕ ಸಿಕ್ಕ ಕೆಲಸಗಳಿಗೆ ತನು ಮನ ಧಾರೆ ಎರೆದವು. ಆಗಸದ ಚಿಕ್ಕಿಗಳನ್ನು ಅಂಗಳಕ್ಕೆ ಕರೆದು ಹೂವ ಸುಳಿಯೊಳಗೆ ಗಂಧ ತುಂಬಿದೆವು. ಜೇನು ಹುಟ್ಟು ಕಟ್ಟಿ ಜೇನುತುಪ್ಪ ಕೊಟ್ಟಿತು. ನಾವೆಂದು ಕೊಡಲಿಯನ್ನು ಹಿಡಿದು ಮರ ಕಡಿಯಲಿಲ್ಲ. ಸಸಿ ನೆಟ್ಟು ನೀರೆರೆದೆವು. ಮನೆಯ ಮಕ್ಕಳು ಹಕ್ಕಿ ಪಕ್ಕಿ ಹಣ್ಣು ತಿಂದು ನಕ್ಕವು. ಒಲೆಯನ್ನುವುದಲು ಗಾಳಿಯಾಡುವ ಪುಪ್ಪಸವನ್ನೇ ಮನೆಯೊಳಗೆ ಅಡವಿಟ್ಟೆವು. ഇരുಳೊಳಗೆ ನಿದ್ರಾದೇವಿ ಗೊರಕೆಯೊಡೆಯುತ್ತ ಗುಡುಗು ಸಿಡಿಲಿಗೆ ಸೆಡ್ಡು ಹೊಡೆದು ನಿರುಮ್ಮಳವಾದಳು. ನಾವೆಂದೂ ಕಿರೀಟವನ್ನು ತಿರುಗಿಯೂ ನೋಡಲಿಲ್ಲ. ತಲೆಬೆಗ್ಗಿಸಿ ಉಂಡೆಲೆಯ ಬಾಚಿ ಬಳಿದೆವು. ನಾಯಿ ಕೋಳಿ ದನಕರುವಿಗೆ ಉಳಿದದ್ದ ಸುರಿದೆವು. ಕೋಳಿ ಮೊಟ್ಟೆ ಕೊಟ್ಟಿತು. ಹಾಲು ಮಕ್ಕಳನ್ನು ಗಟ್ಟಿ ಮಾಡಿತು. ನಾಯಿ ಬಾಗಿಲಲ್ಲೇ ಮಲಗಿ ಬೆನ್ನು ಕಾಯಿತು. ತೆರೆದ ಬಾಗಿಲ ಮನೆಯಲ್ಲಿ ಅಂಗಾತ ಮಲಗಿದೆವು. ಬೇರು ಬಿಟ್ಟವರೇ ರೆಂಬೆರೆಂಬೆಗೂ ಬೆಂಬಿಡದೆ ಜೋಲಿ ತೂಗಿಬಿಟ್ಟೆವು. ಹಾಲ ಕರೆದು ಲಾಲಿ ಹಾಡಿದೆವು. ಜಗತುಂಬಿ ನಗುವಾಗ ಅಳು ಹೊಂಚು ಹಾಕುತ್ತಿತ್ತು. ನಾವಾಗ ಎದ್ದು ಕೊಡಲಿಯನ್ನೆತ್ತಿ ಅಟ್ಟಕ್ಕೆಸೆದೆವು. ಏಣಿಯನ್ನು ಮುರಿದು ಒಲೆಗಿಟ್ಟೆವು. ಮರ ನಿರುಮ್ಮಳವಾಗಿ ಮುಸಿನಕ್ಕು ಗಾಳಿಯಲ್ಲಿ ಗಿಲಿಕಿಯಾಡಿಸುತ್ತಾ ತಂಬೆಲರ ನಮ್ಮೆಡೆಗೆ ತಳ್ಳಿತು. ನಾವಾಗ ಹಾಡುತ್ತಾ ಕೈದೀಪ ಹಚ್ಚಿಟ್ಟೆವು. ನಡುಮನೆಯಲ್ಲೊಂದು, ಹೊರಬಾಗಿಲಿಗೊಂದು, ಒಳ ಹೊರಗಿನ ಕಣ್ಣ ಕತ್ತಲೆಗೆ ದಾರಿ ತೆರೆದಿಟ್ಟೆವು. ನಾವೆಂದೂ ಘನ ಕೆಲಸಗಳಿಗೆ ಕೈ ಹಚ್ಚುವುದಿಲ್ಲ. ಇತ್ತ ಗುಡ್ಡ ಕಡಿದು ಅತ್ತ ಒಟ್ಟುವುದಿಲ್ಲ. ಅಥವಾ ಕೊನೆಗೆ ರಾಜ್ಯ ಮಟ್ಟದಲ್ಲಿ ಒಂದು ರೂಪಕದ ಸಮಾವೇಶವನ್ನು ಅಥವಾ ಉತ್ಸವವನ್ನು ಮಾಡಬಹುದು. ಮಾಡಿದ್ರೆ ಇದು ನಿಜವಾಗ್ಲೂ ಉಳಿಯುತ್ತೆ, ಎಲ್ಲೂ ಸಾಯೋದಿಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗಮನಿಸಿಕೊಳ್ಳಿ, ಬಹಳ ಸೂಕ್ಷ್ಮವಾದಂತಹ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಹಿಂದೆ ಹಳಗನ್ನಡ ಸಾಹಿತ್ಯ ಸಂದರ್ಭದಲ್ಲಿ ಹಿಂಡಾಗಿ ಮಹಾಕಾವ್ಯಗಳು ಬಂದು, ಸರ್ ಎಲ್ಲ ಗೊತ್ತಿದೆ.
ಪಂಪ ರನ್ನ ಪೊನ್ನ ಹಿಡ್ಕೊಂಡು ನಮ್ಮ ಮುದ್ದನವರೆಗೂ ಮಹಾಕಾವ್ಯಗಳು ಹಿಂಡಾಗಿ ಬಂದು ಆಧುನಿಕ ಸಾಹಿತ್ಯಕ್ಕೆ ಬಂದು ಕೂಡಲೇ ಬಹಳ ಸ್ವರ್ಗಿ ಬಿಡ್ತದ. ನಮಗೆಲ್ಲೋ ಕುವೆಂಪು ಅಂತಕ್ಕಂಥ ಒಬ್ಬ ಮೇರು ಕವಿಯ ಮಹಾಕಾವ್ಯ ಬಿಟ್ರೆ ಒಂದು ಮಹಾಕಾವ್ಯ ಐತಿ, ಈ ಯುಗದ ಕಾವ್ಯ ಐತಿ ಅಂತ ಹೇಳ್ಕೊಳ್ಳಿಕ್ಕೆ ಆಗಲಾರದಷ್ಟು ಸಣ್ಣ ಪುಟ್ಟ ಮಹಾಕಾವ್ಯಗಳು ಬಂದು. ಯಾಕೆ ಈ ತೊಂದರೆ ಆಗ್ತಾ ಇದೆ ಅಂದ್ರೆ, ಯಾಕೆ ಈ ಮಹಾಕಾವ್ಯಗಳ ವ್ಯಾಪ್ತಿ ಮತ್ತು ಮಹಾಕಾವ್ಯ ಹಾಸು ಬೀಸಗಳನ್ನು ಉಳ್ಳಂತ ಮಹಾಕಾವ್ಯಗಳು ಯಾಕೆ ರಚನೆ ಆಗ್ತಾ ಇಲ್ಲ ಅಂತಂದ್ರೆ, ಅದಕ್ಕೆ ಬೇಸ್ ನಮ್ಮ ಜನಪದ ಸಾಹಿತ್ಯ ಸ್ವರ್ಗಿದ್ದು, ಜನಪದ ಕಲಾವಿದ ಸ್ವರ್ಗಿದ್ದು, ಜನಪದ ಹಾಡುಗಾರರು ಹೋದದ್ದು, ಜನಪದ ಹಾಡುಗಳನ್ನ ಕೇಳ್ತಾ ಬೀದಿ ನಾಟಕಗಳನ್ನು ನೋಡ್ತಾ ಅದನ್ನ ತನ್ನ ಸ್ಮರಣೆ ಒಳಗ ಗ್ರಹಿಸಿಕೊಳ್ತಾ ಮುಂದೆ ಬಲಿಷ್ಠ ಆದಾಗ ಕಾವ್ಯ ಬಂತು ಕುವೆಂಪು ಅವ್ರದ್ದು ಶ್ರೀರಾಮಾಯಣ ದರ್ಶನಂ. ಶ್ರೀರಾಮಾಯಣ ದರ್ಶನಮಕ್ಕೆ ಬಹುಶಃ ಅವ್ರು ಬಹಳಷ್ಟು ಯಕ್ಷಗಾನಗಳನ್ನ, ಬೀದಿ ನಾಟಕಗಳನ್ನ, ಅಂತ ಜನಪದ ಹಾಡುಗಾರ ಸಾಕಷ್ಟು ಕೇಳಿದ್ರಿಂದಲೇ ಪ್ರಾಯಶಃ ಅವರಿಗೆ ಆ ಹಾಸು ಬೀಸುಗಳನ್ನು ಉಳ್ಳಂತ ಮಹಾಕಾವ್ಯದ ವಸ್ತುವನ್ನು ಕಟ್ಟಲಿಕ್ಕೆ ಸಾಧ್ಯ ಆಯಿತು ಅನ್ನುವಂಥದ್ದು. ಇದಕ್ಕೆ ಕಾರಣ ಬೇಸ್ ನಮ್ಮ ಜನಪದ ಕಲಾವಿದರು. ಶಿವನು ಕೈಲಾಸದಲ್ಲಿ ಕೈತೋಂ ಎಂದು ಕುಳಿತ ಗುರುವೇ ನಿನ್ನಾಟವಲ್ಲವ್ಯಾರು, ಶಿವನೇ ನಿನ್ನಾಟವಲ್ಲವ್ಯಾರು. ಆಧುನಿಕತೆಯ ಬೆಳಕು ಎಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ, ಲೋಕೋತ್ಸವದಲ್ಲಿ ಕುಳಿತಿರ್ತಕ್ಕಂಥ ಕೆಲ ಮಂದಿ ನೀವೇ ನಮಗೆ ಕಾಣಿಸ್ತಾ ಇಲ್ಲ ಅಂತಂದ್ರೆ, ಈ ಬೆಳಕಿಗೋಸ್ಕರ 4 ಬೆಳಕಿಗೋಸ್ಕರ ಆಧುನಿಕತೆಯ ವಿಜ್ಞಾನ ಮತ್ತು ತಂತ್ರಜ್ಞಾನದ ಆವಿಷ್ಕಾರಗಳು ಯಾವ ಮಟ್ಟಕ್ಕೆ ಹೋಗಿದೆ ಅಂತಂದ್ರೆ, ಜಗತ್ತು ಕಾಣುವ ರೀತಿಯಲ್ಲಿ ನಮಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ಪಾಶ್ಚಾತ್ಯ ಕವಿ ವಿಲಿಯಂ ಬ್ಲೇಕ್ ಅಂತ ಒಂದು ಮಾತನ್ನ ಹೇಳಿದ, ವೆನ್ ಯು ಕ್ಲೆನ್ಸ್ ದ ಡೋರ್ ಆಫ್ ಯುವರ್ ಪರ್ಸೆಪ್ಷನ್, or if you cleanse the door of your perception, world will be seen as it is. ಹಾಗಿದ್ರೆ ಜಗತ್ತು ನಮಗೆ ಹೇಗೆ ಕಾಣಿಸ್ತಾ ಇದೆ, ಹೆಂಗೆಂಗೋ ಕಾಣಿಸ್ತಾ ಇದೆ. ಹೇಗಿದೆಯಾ ಹಾಗೆ ಕಾಣಿಸ್ತಾರೆ ಹೋದ್ರೆ ಅದನ್ನ ಇಲ್ಯೂಷನ್ ಅಂತ ಕರೀತೇವೆ. ಇನ್ನೊಂದು ಅರ್ಥದಲ್ಲಿ ಹ್ಯಾಲ್ಯೂಸಿನೇಷನ್ ಅಂತ ಕೂಡ ಕರೀತೇವೆ. ಹೇಗಿದೆಯೋ ಹಾಗೆ ಕಾಣಬೇಕು ಅಂತಂದ್ರೆ, ನಾನು ನೋಡುವ ದೃಷ್ಟಿ, ಆ ದೃಷ್ಟಿಗೆ ಕಾರಣೀಭೂತವಾಗಿರ್ತಕ್ಕಂಥ ಅಂತಃಕರಣ ಶುದ್ಧವಾಗಬೇಕು. ಅಂತಃಕರಣದ ಶುದ್ಧತೆಗೆ ನಮ್ಮ ಜನಪದ ಸಾಹಿತ್ಯ, ಶಿಷ್ಟ ಸಾಹಿತ್ಯ ಹುಟ್ಟುವುದಕ್ಕೂ ಪೂರ್ವದಿಂದಲೂ ಕೂಡ ಮಾಡಿಕೊಂಡು ಬಂದಿರತಕ್ಕಂಥ ಕಾಣಿಕೆ ಕೊಟ್ಟಿರುವ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಇಂತಹ ಆಧುನಿಕತೆಯ ಸಿರಿ ಮಡಿಲಿನಲ್ಲಿ ಕುಣಿದು ಕುಪ್ಪಳಿಸ್ತಾ ಇರ್ತಕ್ಕಂಥ, ಇಲ್ಲಿ ಕುಳಿತಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಬೆಂಗಳೂರಿನಿಂದ ಇಷ್ಟು ದೂರದಲ್ಲಿರ್ತಕ್ಕಂಥ, ಅಷ್ಟೇ ಯಾಕೆ ರಾಮನಗರ ಮತ್ತು ಚನ್ನಪಟ್ಟಣದಿಂದಲೂ ಕೂಡ ಇವತ್ತಿನ ಸ್ಥಿತಿಯಲ್ಲಿ ದೂರವೇ ಇರ್ತಕ್ಕಂಥ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಇರಬಹುದು, ವೆಹಿಕಲ್ಸ್ ಫೆಸಿಲಿಟಿ ಇದ್ದಾಕ್ಷಣ ಮನಸ್ಸು ಸ್ವಲ್ಪ ದೂರ ಇದ್ದದ್ದು ಯಾರು ಉಪಯೋಗ ಆಗೋದಿಲ್ಲ. ಈ ಹೊತ್ತಿನಲ್ಲಿ ಇಷ್ಟೊತ್ತು ಶ್ರದ್ಧೆಯಿಂದ ಕುಳಿತು ಕೇಳ್ತಾ ಇರ್ತಕ್ಕಂಥ ನಿಮಗಳನ್ನು ನೋಡಿದರೆ ನಮ್ಮ ಕಲೆಗೆ ಎಂದೂ ಕೂಡ ಧಕ್ಕೆ ಬರಲಾರ್ದೇನೋ ಎಂಬ ಒಂದು ಭಾವನೆ ಬರ್ತದೆ. ಅದಕ್ಕೋಸ್ಕರ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳಬೇಕಾಗುತ್ತೆ. ಮಹಿಳಾ ಜಾನಪದ ಲೋಕೋತ್ಸವ ಹೆಸರನ್ನ ಸರಿಯಾದ ರೀತಿಯಲ್ಲಿ ಚೆನ್ನಾಗಿ ಇಟ್ಟಿದ್ದಾರೆ. ತಾಯಂದಿರೇ ಹೇಳಿರಬಹುದಾಗಿರ್ತಕ್ಕಂಥ ಒಂದು ಜನಪದದ ಮಾತು ನೀವು ಕೇಳಿದಿರಿ. ಆಡಿ ಬಾ ಕಂದಯ್ಯ ಅಂಗಾಲ ತೊಳೆದೇನ, ಇದು ಗಂಡಸು ಹೇಳಿದಕ್ಕೆ ಸಾಧ್ಯ ಇಲ್ಲ. ಆಪ್ತರು ಹೇಳಿಕೆ ಮಕ್ಕಳ ಬಗ್ಗೆ ಏನಾದರೂ ಗರೀಜ್ ಮಾಡ್ಕೊಂಡು ಬಂದರೆ ಬಡಿಯೋದು ಗೊತ್ತೇ ಹೊರತು ಅದನ್ನ ಸರಿಯಾದ ರೀತಿಯಲ್ಲಿ ಕ್ಲೀನ್ ಮಾಡೋದು ಗೊತ್ತಿಲ್ಲ. ಏನು ಹೇಳಿದ್ರೆ, ಆಡಿ ಬಾ ಕಂದಯ್ಯ ಅಂಗಾಲ ತೊಳೆದೇನ, ತೆಂಗಿನಕಾಯ ತಿಳಿ ನೀರ, ತೆಂಗಿನಕಾಯ ತಿಳಿ ನೀರ ತಕ್ಕೊಂಡು, ಆಮೇಲೆ ಬಂಗಾರ ಮೋರೆ ತೊಳೆದೇನ. ಇತ್ತೀಚೆಗೆ ಬರೀತಾರಲ್ಲ ಶಿಷ್ಟ ಸಾಹಿತ್ಯಗಳು, ಹುಡುಕೊಡಿ ನೋಡೋಣ ಅಂತ ಒಂದು ಮಾತು ಮಾಡಿ. ಆ ತಾಯಿ ಈ ಹಾಡನ್ನು ಹಾಡಿದಾಗ ಆಕೆಗೆ ಬರೆಯಕ್ಕೆ ಬರ್ತಿರ್ಲಿಲ್ಲ, ಓದಲಿಕ್ಕೂ ಬರ್ತಿರ್ಲಿಲ್ಲ.
ಇಂತಹ ಒಂದು ಹೊತ್ತಿನಲ್ಲಿ ಜನಪದ ಸಾಹಿತ್ಯ, ಮೊನ್ನೆ ನಮ್ಮ ಚಂದ್ರೇಗೌಡ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿಸಿದ್ರು, ಚಿಂತನ ವಿಹಾರ ಅಂತ ಒಂದು ಪುಸ್ತಕವನ್ನು, 2 ಪುಸ್ತಕಗಳನ್ನ ಜನಪದಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ಒಂದು ಮಾತನ್ನು ಕೋಟ್ ಮಾಡಿದ್ದಾರೆ, ಅಳಿಸಲಾಗದ ಲಿಪಿಯನ್ನು ಬರೆಯಲಾಗದು. ಅಳಿಸಲಾಗದ ಲಿಪಿ ಅಂತಂದ್ರೆ ಜ್ಞಾನ ಅಂತ. ಅದನ್ನ ಬರೀಲಿಕ್ಕೆ ಆಗುತ್ತಾ ಅಂತಂದ್ರೆ ಬರೆಯೋಕ್ಕಾಗೋದಿಲ್ಲ. ಅತ್ಯಂತ ಸ್ಥಿತಿನಲ್ಲಿ ಜ್ಞಾನದ ಪರಂಪರೆಗೆ ಹೋದ್ಮೇಲೆ, ಉದಾಹರಣೆಗೆ ಜ್ಞಾನವನ್ನು ಮರ್ತ್ಬಿಡಿ, ನಿದ್ರೆಯಲ್ಲಿರ್ತಕ್ಕಂಥ ಸ್ಥಿತಿಯನ್ನು ಯಾರಾದ್ರೂ ಬರೆದಿಡಕ್ಕಾಗುತ್ತಾ? ನಿದ್ರೆ ಹೇಗಿತ್ತು ಅಂತ ಹೇಗೆ ಬರೆದಿಡಲಿಕ್ಕಾಗುತ್ತೆ? ಬರೆಯೋಕ್ಕಾಗೋದಿಲ್ಲ. ಅದೇ ರೀತಿ ಆ ಒಂದು ಜ್ಞಾನವನ್ನು ತಿಳಿಸ್ತಕ್ಕಂಥ ಮಾಧ್ಯಮವನ್ನು ಆವತ್ತಿಗೆ ನಮ್ಮ ಹಿರಿಯರು ಯಾವ ಮಟ್ಟಕ್ಕೆ ಬರೆದಿಟ್ಟಿದ್ರು, ಮಾಡಿಟ್ಟಿದ್ರು, ಅದಕ್ಕಾಗಿ ಜನಪದವನ್ನು ನಾವೆಲ್ಲರೂ ಕೂಡ ಸ್ತುತಿಸಿ ಆರಾಧಿಸ್ತಕ್ಕಂಥ ಒಂದು ಕಾಲಘಟ್ಟ ಈಗ ಬಂದಿದೆ. ಮುಂದೆ ನಮ್ಮ ಜನಪದಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಮಾನ್ಯತೆ ಮತ್ತು ಪ್ರಾಶಸ್ತ್ಯ ಮತ್ತು ಸ್ಥಾನಮಾನಗಳು ಸಿಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಕಾರಣ ಏನು? ಈಗ ನಾವು 4ನೇ ಇಂಡಸ್ಟ್ರಿಯಲ್ ಕೈಗಾರಿಕೆ ಕ್ರಾಂತಿಯಲ್ಲಿದ್ದೇವೆ ಅಂತ ಹೇಳ್ತಾರೆ. ಮೊದಲನೇ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇಟ್ ವಾಸ್ ಥ್ರೂ ಸ್ಟೀಮ್ ಎಂಜಿನ್. ಸೆಕೆಂಡ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಹ್ಯಾಪನ್ ಥ್ರೂ ಎಲೆಕ್ಟ್ರಿಸಿಟಿ ಜನರೇಷನ್ ಇನೋವೇಷನ್. ಮತ್ತು 3ನೇದು ಡಿಜಿಟಲ್ ಇನೋವೇಷನ್. 4ನೇದು ಇವಾಗ ಮಾತನಾಡ್ತಾ ಹೇಳಿದಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಮಷೀನ್ ಲರ್ನಿಂಗು, ರೋಬೋಟ್ಸ್ ಬಂದಿದ್ದಾವೆ. ಈಗ ಒಂದು ರೀತಿ ಒಂದು ಹಂತಕ್ಕೆ ಹೋಗ್ತಾ ಇದೆ. ಹೊರಗಡೆ ಬಹಳ ಶ್ರೀಮಂತರಾಗ್ತಾ ಇದೆ, ಬೆಳಕು ಬರ್ತಾ ಇರೋ ಹಾಗೆ. ಎಷ್ಟು ದೂರ ದೂರ ಹೋಗಿ ಶ್ರೀಮಂತರಾಗ್ತಾ ಇದ್ದೇವೆ ಅಂತಂದ್ರೆ ಒಳಗಡೆ ಬಡವರಾಗ್ತಾ ಇದ್ದಾರೆ. ಒಳಗಡೆ ಬಡತನ ಕಾಡ್ತಾ ಇರ್ತಕ್ಕಂಥ ಗಳಿಗೆಯಲ್ಲಿ ಮುಂದಿನ ದಿನ ಎಷ್ಟೇ ಹೊರಗಡೆ ಹುಡ್ಕೊಂಡು ಹೋದ್ರು ಕೂಡ, ಹಿಂದೆ ಹೇಳ್ತಿದ್ರಲ್ಲ ಒಂದು ಕಸ್ತೂರಿ ಮೃಗ ಇತ್ತಂತೆ, ನೀವು ಯಾರು ನೋಡಿದ್ರೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಕಸ್ತೂರಿ ಮೃಗ ಇತ್ತಂತೆ. ಕಸ್ತೂರಿ ಮೃಗ ಸುವಾಸನೆಯನ್ನು ಹುಡುಕೊಂಡು ನಾಳೆಲ್ಲ ಹಾಲಿತಂತೆ, ಕೊನೆಗೆಲ್ಲೂ ಸಿಗಲಿಲ್ವಂತೆ. ಯಾಕೆ? ಹೊರಗಡೆ ಇದ್ರೆ ಸಿಗ್ತಿತ್ತದು, ಹೊರಗಡೆ ಸಿಗೋದಿಲ್ಲ. ಅದು ತನ್ನೊಳಗಡೆ ಇರ್ತಕ್ಕಂಥ ಒಂದು ಗ್ಲ್ಯಾಂಡಿಂದ, ಗ್ರಂಥಿಯಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ಫ್ರಾಗ್ರೆನ್ಸ್. ಅದು ತನ್ನ ಒಳಗಡೆ ಇರ್ತಕ್ಕಂಥದ್ದು ಎಂಬ ಅರಿವಿಲ್ಲದೆ ಜಗತ್ತೆಲ್ಲವನ್ನು ಕೂಡ ಸುತ್ತಿದ್ರು ಕೂಡ, ಓಡಾಡಿದ್ರು ಕೂಡ ಅಟ್ ಬೇರೆ ಸಿಗದೆ ಸಾಯ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಒಳಗಡೆ ಇರ್ತಕ್ಕಂಥ ಆನಂದವನ್ನು ಆಧುನಿಕತೆಯ ಸೋಗಿನಲ್ಲಿ, ಈ ಬೆಳಕಿನಲ್ಲಿ ಹುಡುಕ್ತಾ ಇದ್ರೆ ಸಿಗೋದಿಲ್ಲ. ಮತ್ತೆ ವಾಪಸ್ ನಮ್ಮ ಜರ್ನಿ ನಮ್ಮ ಕಡೆಗೆ ಬರಬೇಕಾಗುತ್ತೆ. ಅದಕ್ಕೆ ಒಂದು ರೀತಿಯಲ್ಲಿ ಸ್ಟೆಪಿಂಗ್ ಸ್ಟೋನ್ ಅಂತಂದ್ರೆ ನಮ್ಮ ಜನಪದ. ಹಾಗಾಗಿ ಜನಪದವನ್ನು ಉಳಿಸಿ ಬೆಳೆಸ್ತಕ್ಕಂಥ ಕಾರ್ಯವನ್ನು ನಾವೆಲ್ಲರೂ ಕೂಡ ಮಾಡೋಣ. ಇದನ್ನ ನಾನು ಪ್ರಾರಂಭ ಕುಸುಮ ಹೂವೆ ಸಂದ ಕುರಿಯಾಟ ಗಾಡ ಮರಿಸಂದೋ. ಏನ್ ಬರೀ ಇದೇ ಸೌಂಡ್, ತಮ್ಮದೇ ಸೌಂಡ್ ಬರ್ತಾ ಇದೆ, ನಿಮ್ದಲ್ಲಿ ಬರ್ತಾ ಇಲ್ಲ ಕೇಕ. ಕುರಿಯಾಟ ಗಾಡ ಮರಿಸಂದ ರಂಗಯ್ಯ ಮರಿಗುದುರೆ ಸಂದ ಕುಣಸಾಕೋ. ಅಕ್ಕ ಬಾರಕ್ಕು ಬರುವಣ್ಣ, ಚುಂದಪ್ಪನ ತಂಗಿ ಬಾರ ಕರೆದು ಬರುವಣ್ಣ. ಅಕ್ಕ ಬಾರಕ್ಕು ಬರುವಣ್ಣ, ಚುಂದಪ್ಪನ ತಂಗಿ ಬಾರ ಕರೆದು ಬರುವಣ್ಣ. ಕಾಸಿನಾಕಿ 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 ದಟ್ಟು ಸುತ್ತಿ ರೋಷದಲ್ಲಿ ಕುಡು ಮೀಸ ತಿರುವಿ ಸಾಸದಲ್ಲಿ ಸಾಮ್ರಾಟ ತೆತ್ತು ತೆಸುವೆ ಕೊಂಡಾಟದಂತೆ. ಅಕ್ಕ ಬಾ ಅಕ್ಕ ಬಾ ಅಕ್ಕ ಬಾರಕ್ಕು ಬರುವಣ್ಣ, ಚುಂದಪ್ಪನ ತಂಗಿ ಬಾರ ಕರೆದು ಬರುವಣ್ಣ. ಅಕ್ಕ ಬಾರಕ್ಕು ಬರುವಣ್ಣ, ಚುಂದಪ್ಪನ
ಮುಂದೆ ಬಣಗೋ ನೃಪರ ಬಣಗೋ ನೃಪರ ಬಣಗೋ ನೃಪರ ಬಂದು ದಾನ ನೋಡಿ ಕೊಂಬೆ ಬಣಗು ನೃಪರ ಮುಂದೆ
ಅಲ್ಲೆಲ್ಲಿ ಸರ್ ಬಾಕ್ಸ್